Good evening, everyone. Welcome to the 30th edition of Guru Manthan. Guru Manthan is being organized by the Vivekananda Institute for Leadership Development, which focuses on building the human and social capital to build a resurgent India. We engage with four sectors: the government, the non-profit, corporate, and the community. This particular series of lectures called Guru Manthan was started in August, and it is envisioned to be a platform for teachers to discuss, share, debate, and learn from diverse perspectives and practices in the space of education from across the world. So this was aimed to be a series of 50 lectures and interactions with educationals and thinkers. So starting in August, we have had Dr. Gurraj Karjagi, Professor M.K. Sridhar, Mr. Anurag Beher, Mr. Dr. Kasturi Rangan, Mr. Anil Swarup, who was the Secretary of MHRD, Mr. Professor Annamalai, Mr. Dr. Praveen Kumar. So basically the who's who in the space of education from across the country. Today we have with us in the 30th edition another very interesting personality, a very accomplished teacher and a teacher trainer, an author, and someone who has kind of lived his experience is going to share his experience of working with children for several decades. He's a very, if I may say, an accomplished science teacher, but also a great artist. When I sent out a message yesterday evening announcing his lecture, two very senior people from the education department sent me a message back. One said, the best selection ever. And the second message said, you can't have a better teacher trainer sharing his experience. So in short, that's an introduction to about Suresh sir. Over to you, sir. And it's a privilege to have you here with us on Guru Manthan in the 30th edition. We will have about 25 minutes of introduction, the lecture from you, and then we will move into a question answer mode for about 30 minutes towards the end. Over to you, sir. Yeah. Start. Yes. ನಮಸ್ತೆ. ನಮಸ್ಕಾರ. ಎಸ್ ಸರ್, ಶುರು ಮಾಡಬಹುದು ಸರ್. ಇವತ್ತು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಶಿಕ್ಷಕರಿಗೆ ಮಕ್ಕಳಿಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಮಕ್ಕಳು ನಮ್ಗಿಂತ ತುಂಬಾ ಜಾಣರಿದ್ರು ಕೂಡ ಅವ್ರಿಗೆ ಮೆಮರಿ ನಾಲೆಜ್ ಕ್ವಶನ್ಸ್ ತುಂಬಾ ಮಾಡ್ತಾ ಇದ್ದೀವಿ. ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ಸ್ ಇಸ್ ಓಕೆ, ಬಟ್ ಅಪ್ಲಿಕೇಶನ್ ಅಂಡ್ ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ಟೋಟಲಿ ಫೇಲ್ಯೂರ್ ಆಗುತ್ತೆ. ಇಲ್ಲಿ ಏನಾಗ್ತಾ ಇದೆ, ಡ್ರಾಯಿಂಗ್ ಅಂದ ತಕ್ಷಣ ಸೈನ್ಸ್ ಮಿಸ್ನವರು ಅದು ಬೇಕಿಲ್ಲ ಅಂತಾರೆ, ಡ್ರಾಯಿಂಗ್ ನವ್ರು ಏನಂತಾರೆ ಅದು ನಮ್ಗೆ ಬರೋದಿಲ್ಲ ಅಂತಾರೆ. ಇಬ್ರು ಅಲ್ಲಿ ಸ್ಕೂಲಲ್ಲಿ ಕಲಿಸ್ಬೇಕಾದ್ರೆ ಮಕ್ಕಳಿಗೆ ಏನಾಗ್ತಾ ಇದೆ, ಚಿತ್ರ ತೆಗೆದ್ರೆ ಅದು ಬಿಡು, ಅಭ್ಯಾಸ ಮಾಡೋದು ಹೇಳ್ತಾರೆ. ಇವ್ರೇನ್ ಹೇಳ್ತಾರೆ, ಅದು ತೆಗೆದು ಹೋದ್ರೆ ಆನಂದ ಆಗೋದಿಲ್ಲ, ಕ್ರಿಯೇಟ್ ಆಗೋದು. ಕ್ರಿಯೇಟಿವಿಟಿ ಇಲ್ಲ ಅಂದ್ರೆ ಮಕ್ಕಳಿಗೆ ಕಲೀಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ನಾವು ಹೇಳ್ತಾ ಇದ್ದೇವೆ ಆರ್ಟ್ ನಲ್ಲಿ ಏನ್ ಬರ್ತದೆ, ಫಾರ್ಮ್, figures and feelings. Geometry, now methods in geometry ಹೇಳ್ತೀವಿ, ಸರ್ಕಲ್, ಸ್ಕ್ವೇರ್, ಟ್ರಯಾಂಗಲ್ಸ್, ಲೈಕ್ ದಟ್. ಅವ್ರಂತಾರೆ ಇದನ್ನೆಲ್ಲ ಯಾಕೆ ಕಲಿಬೇಕು, ಅವ್ರಲ್ಲಿ ವಿಜುವಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೈನ್ಸ್ ಅವ್ರು ಹೇಳ್ತೀವಿ ದಿಸ್ ಇಸ್ ದ ಸೇಮ್, ದಿಸ್ ಇಸ್ ಕಪ್, ಲೈಕ್ ದಿಸ್, ಅಂದ್ರೆ ಅದಕ್ಕೆ ಮಟೀರಿಯಲ್ ಹೇಳ್ತಾ ಹೋಗ್ತೀವಿ. ಮ್ಯಾನ್ ಆರ್ಟಿಸ್ಟ್ ಫೀಲಿಂಗ್ ಯಾವಾಗ ತುಂಬ್ತಾರೋ ಅವ್ರ ಜಾಮೆಟ್ರಿನೂ ಮ್ಯಾಥಮೆಟಿಕ್ಸ್ ಇಂಪಾರ್ಟೆಂಟ್ ಆಗ್ತದೆ, ಸೈನ್ಸ್ ಇಂಪಾರ್ಟೆಂಟ್ ಆಗ್ತದೆ, ಸೋಷಿಯಲ್ ಎಲ್ಲ ಇಂಪಾರ್ಟೆಂಟ್ ಆಗ್ತದೆ. ಆರ್ಟ್ ಈಸ್ ದಿ ಯೂನಿವರ್ಸಲ್ ಲ್ಯಾಂಗ್ವೇಜ್. ಬಟ್ ನಾವು ಇವತ್ತು ಸ್ಕೂಲ್ನಲ್ಲಿ ಆಗಲಿ ಮನೆಯಲ್ಲಿ ಆಗಲಿ ಆರ್ಟ್ ಬಗ್ಗೆ ಲಕ್ಷ್ಯ ಕೊಡ್ತಿಲ್ಲ. ಅದಕ್ಕೆ ನಾನು ಕೆಲವೊಂದು ಎಕ್ಸಾಂಪಲ್ಸ್ ನಾನು ಹೇಳ್ತಾ ಹೋಗ್ಬೇಕಾದಾಗ ಮಕ್ಕಳು ಯಾಕೆ ನನ್ನ ಕಡೆ ಬರ್ತಾರೆ, ಯಾಕೆ ಖುಷಿ ಪಡ್ತಾರೆ ಅಂದ್ರೆ, ನಾನೇನು ಎಕ್ಸ್ಟ್ರಾರ್ಡಿನರಿ ಜೀನಿಯಸ್ ಟೀಚರ್ ಏನಲ್ಲ, ಆದ್ರೆ ಅವ್ರ ಮನಸ್ಸನ್ನು ತಿಳ್ಕೊಳ್ಳಿಕ್ಕೆ ನನ್ಗೆ ಖುಷಿ ಆಗ್ತದೆ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಹೇಳ್ಬೇಕಿದ್ರೆ ನಾನು ಕೆಲವೊಂದು ಡಯಾಗ್ರಾಮ್ಸ್ ಹಾಕ್ತಾನೆ ಹೋಗ್ತೇನೆ, ಯಾಕಂದ್ರೆ ಅವಾಗ ನಮ್ಗೆ ಗೊತ್ತಾಗ್ತದೆ ಮಕ್ಕಳ ಮನಸ್ಸಾಗೆ ನಮ್ಮ ಮನಸ್ಸಾಗೆ. ನಾವೇನ್ ಮಾಡ್ತೀವಿ, ನಮ್ಮ ಮನಸ್ಸಿನಾಗ ಅವ ಇದ್ರೆ ತುಂಬಾ ಒಳ್ಳೆ ಹುಡುಗ, ನಾ ಹೇಳ್ದಂಗೆ ಕೇಳಿದ್ರೆ ತುಂಬಾ ಒಳ್ಳೆ ಹುಡುಗ, ನಾನು ಹೇಳಿದ ತಕ್ಷಣ ಮಾಡಿದ್ರೆ ವಾಹ್ ಎಷ್ಟು ಜಾಣ ಇದ್ದಾನೆ ಅಂತೀವಿ.
ಬಟ್ ಅವನೇ ಏನಾದ್ರು ಪ್ರಶ್ನೆ ಮಾಡಿದ್ರೆ ನೀವು ಮಾಸ್ಟರ್ ಕೇಳ್ತೇವೆ, ಮಾಸ್ಟರ್ ಕೇಳಿದ್ರೆ ಅದು ಮುಂದೆ ಬರ್ತದೆ ಅಂತ ಹೇಳ್ತೀವಿ. ಮುಂದೆ ಬಂದ ಮೇಲೆ ಕೇಳಿದ ಮೇಲೆ ಅದು ಹಿಂದೆ ಕಲಿಬೇಕಾಗಿರ್ತೀವಿ. ಅದು ಹಿಂದೂ ಕಲೀಲಿಲ್ಲ, ಮುಂದೆ ಕಲೀಲಿಲ್ಲ, ಕಲಿಯದೇನೆ ಮಾಸ್ಟರ್ ಆಗ್ತೀನಿ ನಾನು. ವಾ, ಹೇಗಿದೆ ಹೇಳಿ? ನಮ್ಗೆ ಯಾರ್ಯಾರು ಏನೇನ್ ಬೈದಾರ ಅದ್ರ ಇಷ್ಟು ಆ ಮಕ್ಳಿಗೆ ಬೈತೀವಿ. 10 ಸಲ ಹೇಳಿದೆ ತಿಳಿಯೋದಿಲ್ಲ ಅಂತ. 10 ಸಲ ತಿಳಿದಂಗೆ ಯಾಕೆ ಹೇಳಬೇಕು? ಒಮ್ಮೆ ತಿಳಿಯಂಗೆ ಹೇಳ್ರಿ. ಯಾಕಂದ್ರೆ 10 ಸಲ ನಿಮ್ ಸಮ ವ್ಯವಸ್ಥೆ ಮಾಡ್ಕೊಳಕ ಇಲ್ಲ. ಅದ್ರ ಸಲುವಾಗಿ ಇಲ್ಲಿ ಪ್ರಶ್ನೆ ಎಕ್ಸಾಮ್ ಬೀಳುದಿಲ್ಲ, ಅದು ಕೇಳಬೇಡ. ನಾವು ನಮಗಿಂತ ಹೊಸ ಹೊಸ ವಿಚಾರಗಳನ್ನ ಮಕ್ಕಳು ಕೇಳ್ತಾರೆ. ಅದನ್ನ ನಾವು ಯಾವಾಗ ಮಾಡ್ತೀವಿ? ದೆನ್ ಕ್ರಿಯೇಟರ್ ಯಾವಾಗ ಉತ್ಪನ್ನ ಆಗ್ತಾನೋ ಅವಾಗ ಮಷಿನ್ ಮಾಸ್ಟರ್ ಆಗ್ತಾನ. ಈಗ ನಾವೇನಾಗಿದೆ? ಮಷಿನ್ ಸ್ಲೇವ್ ಆಗಿದೆ. ಏನಿದ್ರು ಅದ್ರಲ್ಲಿ ಸಿಗುತ್ತೆ, ಏನಿದ್ರು ಅದ್ರಲ್ಲಿ ಸಿಗೋದಿಲ್ಲ. ನೀವು ಫೀಡ್ ಮಾಡ್ಬೋದು, ಸಿಗೋದಿಲ್ಲ. ಆ ದೃಷ್ಟಿಯಲ್ಲಿ ಮಕ್ಕಳಿಗೂ ನಮ್ಗೆ ಎಲ್ಲಿ ವ್ಯತ್ಯಾಸ ಅನ್ನೋದನ್ನ ವಿತ್ ಡಯಾಗ್ರಾಮ್ಸ್ಗೆ ನಾನು ಬರ್ತಾ ಇದ್ದೆ. ಯಾಕಂದ್ರೆ ಅದು ನಂಗೆ ತುಂಬಾ ಖುಷಿ ಅನ್ಸುತ್ತೆ ಆ ದೃಷ್ಟಿಯಿಂದ. ಇದೊಂದು ಡಯಾಗ್ರಾಮ್. ಇದನ್ನ ಹಾಕಿದ ತಕ್ಷಣ ನಾನು ಹೇಳೋದೇನಂದ್ರೆ ಸರ್ಕಲ್ ಅಂತ ಹೇಳ್ಬಿಡ್ತೀನಿ. ಆರ್ ನಾನು ಎಜುಕೇಟೆಡ್ ಇದ್ದೆ ಅಂದ್ರೆ ಸರ್ಕಲ್ 0 ಆರ್ ಓ ಫಿನಿಶ್. ಬಟ್ ಯಾವ ಮಗು ಸ್ಕೂಲ್ಗೆ ಹೋಗಿಲ್ಲ ಅವ ಇದು ಹಣ್ಣು ಅಂತ ಹೇಳ್ತಾನೆ, ಚಂದಪ್ಪ ಅಂತ ಹೇಳ್ತಾನೆ, ಬಳಿ ಅಂತ ಹೇಳ್ತಾನೆ, ಗಾಲಿ ಅಂತ ಹೇಳ್ತಾನೆ, ರೊಟ್ಟಿ ಅಂತ ಹೇಳ್ತಾನೆ, ಪುರಿ ಅಂತ ಹೇಳ್ತಾನೆ, ಉಂಡಿ ಅಂತ ಹೇಳ್ತಾನೆ. ವಂಡರ್ಫುಲ್ ಥಿಂಗ್. ಅವನು 12 ಹೆಸರುಗಳನ್ನು ಹೇಳ್ತಾನೆ. ನಾವು ಕೇವಲ 3. ಇಂಗ್ಲಿಷ್ ಕಲ್ಸೋರು ಓ ಹೇಳ್ತೇವೆ, ಮ್ಯಾಥಮೆಟಿಕ್ಸ್ ಕಲ್ಸೋರು 0 ಅಂತೀವಿ, ನಂತರ ಇನ್ನೊಬ್ರು ಏನ್ ಹೇಳ್ತೇವೆ? ಓ 0 ಸರ್ಕಲ್. ಇದನ್ನ ನಾನು ನೆಕ್ಸ್ಟ್ ಈ ರೀತಿ ಲೈನ್ಸ್ ಹಾಕಿದ್ರೆ ಅವನು ಹೇಳ್ತಾನೆ ಇದು ದೊಡ್ಡ ಸರ್ಕಲ್, ಇದು ಸಣ್ಣ ಸರ್ಕಲ್. ಮಗುನ್ ಕೇಳಿದ್ರೆ ಇದು ರೊಟ್ಟಿ, ಇದು ಪುರಿ ಅಂತ ಹೇಳ್ತಾನೆ. ನೋಡಿ, ಅವ್ನು ಪ್ರತಿ ದಿವಸ ಏನು ಉಪಯೋಗ ಮಾಡ್ತಾನ ಅದನ್ನ ಹೇಳ್ತಾನೆ. ನಾವು ಮತ್ತೊಂದು ಮ್ಯಾಥಮೆಟಿಕ್ಸ್ ಹೇಳ್ತಾ ಇರ್ತೀವಿ. ಮತ್ತೊಂದು ನಾನು ಸರ್ಕಲ್ ಹಾಕ್ತೀನಿ, ಇದು ಏನು ಅಂತ ಕೇಳಿದ್ರೆ ದೊಡ್ಡ ಸಣ್ಣ ಅಲ್ಲ. ಅವ್ನು ಹೇಳೋದು ಬಹಳ ಬ್ಯೂಟಿಫುಲ್. ಇದು ರೊಟ್ಟಿ, ಇದು ಪುರಿ, ಇದು ಉಂಡಿ ಅಂತ. ನೋಡಿ, ಈಗ ನಾವು ಸರ್ಕಲ್ ಕ್ಯೂಬ್ ಎಲ್ಲ ಹೇಳೋದು ಬೇರೆ. ಒಂದು ಸ್ಟೂಪ್ ಐಡಿ ಅಂತೀವಿ, ಅದೇ ಸರ್ಕಲ್ ತೆಗಿತೀವಿ. ಇನ್ನೊಮ್ಮೆ ಹೇಳ್ತೇವೆ ಪೈ ಸ್ಕ್ವೇರ್ ಅಂತ ಹೇಳ್ತೀವಿ, ಇದು ಸರ್ಕಲ್. ಪೆರಿಮೀಟರ್ ಹೇಳ್ಬೇಕಾದ್ರೆ ಪೈ ಡಿ ಹೇಳ್ತೀವಿ, ಕರೆಕ್ಟ್, ಅದು ಹಿಂಗೆ ಹಾಕಿರ್ತೀವಿ. ಆಮೇಲೆ ಸರ್ಫೇಸ್ ಹೇಳ್ಬೇಕಾದ್ರೂ ಪೈ ಸ್ಕ್ವೇರ್ ಅಂತ ಹಿಂಗೆ ಡಯಾಗ್ರಾಮ್ ಹಾಕ್ತೀವಿ. 3ನೇ ದಿವಸ ಇದು ಕ್ಯೂಬ್ ವಾಲ್ಯೂಮ್, ಇದು ಸ್ಫಿಯರ್ ಅಂತ ಹೇಳ್ತೀವಿ, ಅದಕ್ಕೂ ಹಂಗೆ ಹಾಕ್ತೀವಿ, ಬೇರೆ ಫಾರ್ಮುಲಾ ಹೇಳ್ತೀವಿ. ಏನೋ ತಿಳಿಯೋದಿಲ್ಲ. ಇಲ್ಲಿ ಪ್ರಶ್ನೆ ನಾನು ಉಂಡಿ ಏನು ತೆಗಿತೀನಿ ಅಂತ ಹೇಳ್ತಾರೆ. ಆ ಉಂಡಿ ಒಳಗೆ ಒಂದು ದ್ರಾಕ್ಷಿ ತೆಗಿತೀನಿ, ಅದು ಸರ್ಕಲ್ ಅದು. ಈಗ ಉಂಡಿ ಹೇಳೋದಿಲ್ಲ, ಕಣ್ಣು ಸರ್ ಮೂಗು ಅಂತ ಹೇಳ್ತಾನೆ. ಯಾಕೆ ಚೇಂಜ್ ಆಯ್ತು? ಇದನ್ನೇ ನಾನು ಈ ರೀತಿ ಮಾಡ್ಬಿಟ್ರೆ ಅವ್ನಿಗೆ ಎಷ್ಟು ಖುಷಿ ಆಗ್ತಾರೆ. ನಾವು ಸರ್ಕಲ್ ರೇಡಿಯಸ್ ಹೆಂಗ್ ಚೇಂಜ್ ಆಗ್ತದೆ, ಸರ್ಕಲ್ ಸೈಜ್ ಚೇಂಜ್ ಆಗ್ತಾ ಇರ್ತದೆ. ನೋ, ದೇರ್ಫೋರ್ ಇದನ್ನ ನಾವು ಕಲಿಸಿದಾಗ ಇದೇ ಸರ್ಕಲ್ ಇದ್ದು ರೇಡಿಯಸ್ ಹೆಚ್ಚಿಗೆ ಇದೆ, ಈ ಸರ್ಕಲ್ ಇದಕ್ಕಿಂತ ಕಡಿಮೆ ಇದೆ, ದಿಸ್ ವ್ಯಾಸ ಡೈಮೀಟರ್ ಅಂಡ್ ದಿಸ್ ರೇಡಿಯಸ್. ಇವು 3 ಸರ್ಕಲ್ ಸೇಮ್ ಇದೆ. ಈ ಸರ್ಕಲ್ ಇದಕ್ಕಿಂತ ಚಿಕ್ಕದಿದೆ, ಆಮೇಲೆ ರೇಡಿಯಸ್ ಯಾವ್ದ್ರಲ್ಲಿ ಚಿಕ್ಕದಾಯ್ತು, ಕಡಿಮೆ ಆಯ್ತು ಅವ್ನು ಹೇಳ್ತಾನೆ. ಯಾಕಂದ್ರೆ ಕನ್ಸ್ಟ್ರಕ್ಷನ್ ಮಾಡ್ತಾನೆ. ಸರ್ಕಲ್ ತೆಗಿಬೇಕಾದ್ರೆ ಏನ್ ಪ್ರಾಬ್ಲಮ್ ಇದೆ ಗೊತ್ತಾ? ಇವತ್ತು ಮಕ್ಕಳಿಗೆ ಮ್ಯಾಥಮೆಟಿಕ್ಸ್ ಪೇಪರ್ ಈಸಿ ಇದೆ ಸರ್, ಟೈಮ್ ಸಾಲೋದಿಲ್ಲ. ಯಾಕೆ ಹೇಳ್ತಾನೆ ಗೊತ್ತಾ? ಹಿಂಗ್ ಸರ್ಕಲ್ ಹೊಡಿಲಿಕ್ಕೆ ಹೋಗ್ತಾನೆ, ಇದು ಮೇಲೆ ಬಂದು ಮತ್ತೆ ಪೇಪರ್ ತಗೊಂಡು ಹೊಡಿತಾನೆ. 2ನೇ ಸಲ ಒಳಗೆ ಚೂಸ್ತಾನೆ, ಹೊಡಿತಾನೆ, ಇಲ್ಲಿ ಬಂದು ಇಲ್ಲಿ ಬಿಡ್ತದೆ, ಯಾಕಂದ್ರೆ ಲೂಸ್ ಆಗಿತ್ತು ನೋಡಿಲ್ಲ. 3ನೇ ಸಲ ಹೆಂಗ್ ಹೊಡಿತಾನೆ, ಹಿಂಗಿಟ್ಟು ಪೇಪರ್ ಹಿಂಗ್ ತಿರುಗ್ತಾನೆ. ಅಂದ್ರೆ ಎಲ್ಲಿ 4 ಸೆಕೆಂಡ್ ಬೇಕಾಗಿತ್ತು ಅಲ್ಲಿ ನಮ್ಗೆ 2 ನಿಮಿಷಕ್ಕಿಂತ ಹೆಚ್ಚಿಗೆ ಬೇಕಾಗಿತ್ತು. ಅಂದ್ರೆ ಮಗುಗೆ ಇಷ್ಟು ತಿಳಿದಿಲ್ಲ, ಮಾಡ್ಲಿಕ್ಕೆ ಬರೋದಿಲ್ಲ. ಮಾಡ್ಲಿಕ್ಕಲ್ಲ, ನ್ಯೂರೋ ಮಸ್ಕ್ಯುಲರ್ ಕೋಆರ್ಡಿನೇಷನ್ ಆಗ್ಬೇಕಂದ್ರೆ ಆರ್ಟ್ ಈಸ್ ಎಸೆನ್ಸಿಯಲ್. ಬರೀ ಥಿಯರಿ ಮೇಲೆ ತುಂಬಾ ಚೆನ್ನಾಗಿ ತೆಗಿಬೇಕು ಅವಂತ ನಾವು ಚೆನ್ನಾಗಿ ತೆಗಿಬೇಕಂತೇಳಿ, ಬಟ್ ಯಾವ್ದು ಬೀಳ್ತದೆ ಹೇಳ್ರಿ ಸರ್, ಯಾಕೆ ಕೇಳ್ತಾನೆ? ಅದನ್ನ 10 ಸಲ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡೋದಿಲ್ಲ. ಇಟ್ಸ್ ವೆರಿ ಸಿಂಪಲ್ ಥಿಂಗ್, ವೆರಿ ಸಿಂಪಲ್ ಥಿಂಗ್. ಇಲ್ಲಿ ನೋಡೋಣ, ಒಂದು ಬರ್ಡ್ ತೆಗಿಬೇಕು ಅಂದ್ರೆ ನಮ್ಗೆ ದೊಡ್ಡ ಸಮಸ್ಯೆ ಇತ್ತು.
See, this is B. Very simple. B ಬರೀತಾನೋ fraction of seconds. Then this is the I, and this is B, and this is ring, and this is tail, and this is bird. B ಬರಲಿಕ್ಕೆ ಬರ್ತದೆ ಅವನಿಗೆ, B ಕೊಡ್ಲಿಕ್ಕೆ ಬರ್ತದೆ, ಕಣ್ಣು ಹಚ್ಚಲಿಕ್ಕೆ ಬರ್ತದೆ. ನೋ, ಬುಕ್ನಲ್ಲಿ ಹೆಂಗಿದೆ? Stretch and label the parts ಅಂತ ಬರೆಯುವಂತ ಬೀಳಬಾರ್ದು. ಅಂದ್ರೆ ನಮ್ಗೆ ಎಷ್ಟು ಭಯ ಪಡಿಸ್ತೇವೆ ಅವ್ರಿಗೆ. ಯಾಕೆ ಬೀಳಬಾರ್ದು? The part of the flowers draw ಮಾಡಿದ್ರೆ 4 marks ಯಾಕಂದ್ರೆ one is mind and second is muscles and identifications and writing. ಅದಕ್ಕೆ 4 marks ಇದೆ. ನಾವೇನ್ ಮಾಡ್ತೀವಿ? ಡಯಾಗ್ರಾಮ್ 4 marks. ಯಾಕಿತ್ತು? ಮೈಂಡ್ ನಲ್ಲಿ ಇದೆ, ಮಸಲ್ಸ್ ಅಲ್ಲಿ ಬರೋದಿಲ್ಲ. Part of the flower, diagram again. See, it's very simple. See, this is the stigma, ovary, stamens, petals, and calyx, and stop. So simple. This is stigma, stamen, ovary, petals, calyx, stop. 1, 2, 3, 4, 5, 6. ಏನಿದೆ? ನಾವೇನ್ ಮಾಡ್ತೀವಿ? ಚಾರ್ಟ್ ಹಾಕ್ಬಿಡೋದು, ತಕ್ಕೋದ್ರಿ ಎಲ್ಲರೂ. ಅವನ್ ಬುಕ್ನಾಗದ ಮನೆಗೆ ಹೋದ್ಮೇಲೆ ತೆಗಿತೀರಿ ಅಂತ. ಮನೆಗೆ ಹೋದ್ಮೇಲೆ ವಿಚಾರ ಮಾಡ್ತಾನೆ, ನಾಳೆ ಸಂಡೇ ಅದ, ಆರಾಮ್ ತೆಗೆದಾಗ್ತಾನ. ಆ ಸಂಡೇ 2020 ಮ್ಯಾಚ್ ಇರ್ತದೆ, ತೆಗಿಯೋದಿಲ್ಲ. 2-3 ದಿವಸ ಆದ್ಮೇಲೆ ಮ್ಯಾಚ್ ಕೇಳ್ತಾರೆ, ತೆಗ್ದಿಲ್ಲ. ಅವ್ರು ಸ್ಕೂಲ್ ಹೆಂಗ್ ತಪ್ಪಿಸ್ಬೇಕು ಪ್ಲಾನ್ ಮಾಡ್ತಾರೆ, ಯಾಕಂದ್ರೆ ಸರ್ ಕೇಳ್ತಾರೆ. ಎಷ್ಟೆಲ್ಲ ನಾವು ಕ್ರಿಯೇಟ್ ಮಾಡ್ಕೊಂಡ್ರೆ ಸುಳ್ಳು ಹೇಳೋದ್ರ ಸಲುವಾಗಿ ಕ್ರಿಯೇಟ್ ಮಾಡ್ತಾನೆ. ಗುಡ್ ಟೀಚರ್ ಇವತ್ತು ಬರಬಾರ್ದು ಅಂತ ಪ್ಲಾನ್ ಮಾಡ್ತಾನೆ. ಅಲ್ಲಿ ಪ್ಲೇಯರ್ ಅವರು ಹೆಂಗ್ ತಪ್ಪಿಸ್ಬೇಕು ನೋಡ್ತಾನೆ. ಇಲ್ಲ ಜಡ್ಲಿ ಬಿದ್ದಂಗ್ ಮಾಡ್ತಾನೆ, ಜಡ್ಲಿ ಬಿದ್ದಿರುವುದಿಲ್ಲ. ಯಾಕಿದೆಲ್ಲ ಅಂದ್ರೆ ನಾವು ಏನು ಹೇಳಿದ್ರೆ ಅದು ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಇವತ್ತು ರೈಟಿಂಗ್ ಸುಧಾ ಹಂಗೆ, ರೈಟಿಂಗ್ ಅವ್ರು ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಎಲ್ಲ ಕಂಪ್ಯೂಟರ್ ನಲ್ಲಿ ಗುಡ್ ಮಾರ್ನಿಂಗ್ GM ಮುಗಿದೋಯ್ತು, ವೆರಿ ಗುಡ್ ಮಾರ್ನಿಂಗ್ GM. ನಮ್ ಮೊದಲೇ ಸಲ ಮೆಸೇಜ್ ಬಂದು CU ಅಂತ ಕಳಿಸಿದ. ನಾವು ಕಾಪರ್ ಬಗ್ಗೆ ಏನ್ ಪ್ರಾಬ್ಲಮ್ ಅನ್ನ ಕೇಳಿದೆ, ಸರ್ CU. ನಾನು ಇದು ಗೊತ್ತಾಗಲ್ಲ ನೋಡಿ, ಎಷ್ಟು ಇಂಟ್ರೆಸ್ಟಿಂಗ್ ಇದೆಲ್ಲ. ಈಗ ಅವ್ರು ಬರ್ಲಿಕ್ಕೆ ಬರ್ತಾ ಇಲ್ಲ. ಇವತ್ತು ಇನ್ನೊಬ್ಬ ಹುಡುಗನಿಗೆ ವೆರಿ ಇಂಟ್ರೆಸ್ಟಿಂಗ್, 6 ಬಾಯ್ಸ್ ಬರೀ ಟೆಲಿಗ್ರಾಫಿ ಆರ್ಡರ್. ಅಂದ್ರೆ ಯಾವ ಭಾಷೆದಾಗ ಬರೀ 6 ಬಾಯ್ಸ್ ಬರೀ ಅಂದ್ರೆ ಅವ್ನು ಬ್ಯೂಟಿಫುಲ್ ಬರ್ದ. ಹಿಂಗ್ ಮಾಡಿ ಹಿಂಗ್ ಮಾಡಿ ಹಿಂಗ್ ಮಾಡಿ ಬಾಯ್ಸ್ ಬರ್ದ. ಏನ್ ಓದ್ತೀರಿ ನೀವು? ಎಲ್ಲರೂ ನಕ್ಕರು. ನಾಳೆ ನಗ್ತಾರಲ್ಲಪ್ಪ ಅಂದೆ. ಅವ್ರಿಗೆ ಅಷ್ಟು ಗೊತ್ತಿಲ್ಲ ಸರ, ಇಲ್ಲೊಂದು ಪಾಯಿಂಟ್ ಕೊಟ್ಟಿಲ್ರಿ, ಅದ್ರ ಸಲುವಾಗಿ ನಗ್ತಾರೆ. ಬಟ್ ಆ ಪಾಯಿಂಟ್ ಎಷ್ಟು ಮಹತ್ವದ್ದು ಅನ್ನೋದು ಗೊತ್ತಿಲ್ಲ. ಅಂದ್ರೆ ನಾವು ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ಡೆವಲಪ್ ಮಾಡ್ತೇವೆ. ಈಗ ಇನ್ನೊಂದು ಎಕ್ಸಾಂಪಲ್ಸ್ ನಾನು ಲೈವ್ ತಗೊಳ್ಳಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿ ಜಿಯೋಮೆಟ್ರಿ ಕಲಿಸೋರೆಲ್ಲ ಈ ಫಾರ್ಮ್ಸ್ ಕಲಿಸಿದ್ದಾರೆ. ಸ್ಕ್ವೇರ್, ರೆಕ್ಟಾಂಗಲ್, ಈಕ್ವಲೆಂಟ್ ಟ್ರಯಾಂಗಲ್ ಎಲ್ಲ ಕಲಿಸಿದ್ದಾರೆ. ನೈಸ್. ಬಟ್ ಇಷ್ಟೇ ಕಲಿಸ್ಕೊತಾದ್ರೆ ನಮ್ಗೆ ಏನು ಖುಷಿ ಅನ್ಸುತ್ತೆ. ಬಟ್ ಇದನ್ನ ನಾನು ಏನ್ ಮಾಡ್ತೇನೆ, ಸ್ಕ್ವೇರ್ ಹೇಳ್ತಾನೆ, ಇದನ್ನ ಹೇಳ್ತಾನೆ, ಪ್ರಿಸಮ್ ಇದು ಸಾರಿ ಡೈಮಂಡ್ ಶೇಪ್ ಅಂತ ಹೇಳ್ತಾರೆ. ನೋ ಡೈಮಂಡ್ ಶೇಪ್. All sides are equal, all angles are equal, therefore it is square itself. Position change ಮಾಡಿದ್ರೆ ನಾವು ಬೇರೆ ಹೇಳ್ತಾರೆ. ಇಲ್ಲಿ ಹಿಂಗಿಟ್ಟು ಸ್ಕ್ವೇರ್ ಅಂತ ನಾವು ಹಿಂಗಿಟ್ಟು ಡೈಮಂಡ್ ಶೇಪ್ ವಜ್ರಾಕೃತಿ. ನೋ, ಇದನ್ನ ಟ್ರಯಾಂಗಲ್ ಗೊತ್ತಿದೆ ಅವನಿಗೆ. ಇದು ನಾನು ಇಲ್ಲಿ ರಿಲೇಷನ್ ಹಚ್ಚಿದ್ರೆ ಕೈಟ್ ಪಟ ಅಂತ ಹೇಳ್ಬಿಡ್ತಾನೆ. ವೆರಿ ಗುಡ್. ಇದ್ರ ಏರಿಯಾ ಪರಂಗಿಲ್ಲ ಸರ್, ನಮ್ಮ ಪೋರ್ಷನ್ ಇಲ್ಲ ಅಂತ. ಬಟ್ ಇದ್ರದ್ದು ಗೊತ್ತಿದೆ, ಇದ್ರದ್ದು ಗೊತ್ತಿದೆ. ಇದನ್ನ ತಗೊಂಡ್ಮೇಲೆ ಕೂಡಿಸ್ಬೇಕು ಅಂತ ನಿಮ್ಗೆ ಎಲ್ಲಿ ಹೇಳೋದಿಲ್ಲ ನಾವು. ಬ್ಯಾರೇಜ್ ಒಂದು ಸೇಫ್ ಕೊಟ್ಟು ಬಿಟ್ರಿ ನಾವು 2 ಗ್ರೂಪ್ ಮಾಡ್ರಿ, ಹಿಂಗ್ ಹಚ್ಕೊಡ್ರಿ, ಇನ್ನೊಂದು ಹಿಂಗ್ ಹಚ್ಚ್ರಿ, ಏರಿಯಾ ಆಫ್ ದಿ ಫಿಶ್ ಕಂಡಿಡ್ರಿ ಅಂದ್ರೆ ಸರ್ ನಮ್ಮ ಪೋರ್ಷನ್ ಇಲ್ಲ. ಅವ್ನಿಗೆ ನಾವು ಅಪ್ಲೈ ಮಾಡ್ಲಿಕ್ಕೆ ಕಲಿಸಲಿಲ್ಲ. ಇದು ಸ್ಕ್ವೇರ್ ಇದು ಕೂಡಿಸಿದ್ರೆ ಬರ್ತದೆ, ಇಬ್ಬರದ್ದು ಈಕ್ವಲ್ ಬಂತು. ಹಂಗೆ ಓನ್ಲಿ ಸೇಫ್ ಅರೇಂಜ್ಮೆಂಟ್ ಚೇಂಜ್ ಆಗಿದೆ ವಿನಃ ಏರಿಯಾ ಚೇಂಜ್ ಆಗಿಲ್ಲ. ನಾವು ಕಲಿಸೋದಿಲ್ಲ. ಇದನ್ನೇ ನೋಡಿ ವೆರಿ ಇಂಟ್ರೆಸ್ಟಿಂಗ್. ಇದನ್ನ ಕ್ರೆಡಿಟ್ ತಗೊಂಡ್ರೆ ಇಲ್ಲಿ ತಂದು ಹಚ್ಚಿದೆ ಸ್ಲಿಪ್ ಅಂತ ಹೇಳ್ತಾರೆ. ವೆರಿ ಗುಡ್. ಇನ್ನೊಂದು ಗ್ರೂಪ್ನವ್ರು ನಾನು ಏನ್ ಹೇಳ್ತೇನೆ, ಇದ್ರ ಏರಿಯಾ ಹೇಳ್ತೇನೆ, ಬರೋದಿಲ್ಲ ಸರ್ ಅಂತ. ಇದನ್ನ ಇಲ್ಲಿ ಕೂಡಿಸ್ಬೇಕು. ಅವ್ನ ತಲೆಯಲ್ಲಿ ಬರೋದೇ ಇಲ್ಲ, ಯಾಕಂದ್ರೆ ನಮ್ಗೆ ಸಿಲೆಬಸ್ ಇಲ್ಲ, ಪೋರ್ಷನ್ಗೆ ಇಲ್ಲ.
ಯಾವಾಗ ನಾವು ಹಿಂಗೆಲ್ಲ ಹೇಳ್ತಾ ಹೋಗ್ತೇವೆ, ವಾವ್ ಲೆಕ್ಕ ಕೊಡಿ ಸರ್ ಅಂತ. ಇಲ್ಲಿ ಇದನ್ನ ಚೇಂಜ್ ಹೆಂಗ್ ಮಾಡ್ತಾರೆ, ಇದನ್ನ ಸ್ಕ್ವೇರ್ ಕಟ್ ಮಾಡ್ಬೇಕು. ಎರಡು ಭಾಗ ಇಟ್ಟು ಒಂದರ ಪಕ್ಕದಲ್ಲಿ ಒಂದು ಅವು ಮೌಂಟೇನ್ ಅಂತ ವಿನಃ ಎರಡು ಲಂಬಕೋನಗಳು ಒಂದರ ಬದಿಗೆ ಒಂದು ಯಾರು ಹೇಳೋದಿಲ್ಲ, ಯಾರು ಹೇಳೋದಿಲ್ಲ. ಇದೊಂದು ಸರ್ಕಲ್ ಬಟ್ ಇಲ್ಲಿ ಸನ್ ಅಂತ ಹೇಳ್ತಾರೆ. ಇಸ್ ಇಸ್ ಸನ್ರೈಸ್ ಆರ್ ಸನ್ಸೆಟ್ ಅಂದ್ರೆ ಸುಮತ್ ಗಾವಡ್ತಾರೆ, ಯಾಕಂದ್ರೆ ಸರ್ ಏನ್ ಬರ್ಸೇ ಇಲ್ಲ. ಅರೆ ಯಾರು ಯಾವ್ದು ನೋಡಿದ್ರೆ ಅದನ್ನ ಹೇಳ್ರಪ್ಪ. ನೀವು ಸನ್ರೈಸ್ ನೋಡಿದ್ರಿ, ಸನ್ರೈಸ್ ಹೇಳ್ರಿ, ಎರಡು ನೋಡಿದ್ರೆ ಎರಡು ಹೇಳ್ರಿ, ತಪ್ಪೇನಿಲ್ಲ. ಓಕೆ, ಇದನ್ನ ನಾನು ಏನ್ ಮಾಡ್ತೇನೆ, ಈ ರೀತಿ ಇಟ್ಟು ನಾನು ಇಲ್ಲಿ ತಗೊಂಡ್ಬಂದು ಹಿಂಗಿದ್ರೆ ಟ್ರೀ ಅಂತ ಹೇಳ್ತಾನೆ. ಟ್ರೀ ಏರಿಯಾ ಕಂಡು ಹಿಡ್ಲಿಕ್ಕೆ ಬರ್ತದೆ, ಇಲ್ಲ ಸರ್ ಇದ್ರದ್ದು ಎಸ್ ಸರ್, ಇದ್ರದ್ದು ಎಸ್ ಸರ್, ಒಂದಕ್ಕೊಂದು ಪ್ಲಸ್ ಮಾಡಲ್ಲ. ನಾವು ಹೇಳಿಲ್ಲ ಅದು, ಯಾಕಂದ್ರೆ ಜಾಮೆಟ್ರಿ ಒಳಗ ಆಕಾರ ಇಲ್ಲ, ಒಂದೇ ಟ್ರಯಾಂಗಲ್, ಸರ್ಕಲ್, ಪೋರ್ಷನ್ ಮುಗಿದು. ಇದು ಯಾಕೆ ಇಂಪಾರ್ಟೆಂಟ್ ನಾವು ಹೇಳಿಲ್ಲ. ಇರ್ರೆಗ್ಯುಲರ್ ಫಾರ್ಮ್, ದಿಸ್ ಇಸ್ ಇರ್ರೆಗ್ಯುಲರ್ ಫಾರ್ಮ್, ಕ್ಲೌಡ್ ಅಂತ. ಇದನ್ನ ನಾನು ಇಕ್ವಿಲಾಟರಲ್ ತಗೊಂಡು ಹಿಂಗೆ ಇಟ್ರೆ ಆರೋ ಮಾರ್ಕ್ ಅಂತ ವಿನಃ ಟ್ರೀ ಅನ್ನೋದಿಲ್ಲ. ಯಾಕೆ? ಕಲರ್ಸ್ ಎಷ್ಟು ಇಂಪಾರ್ಟೆಂಟ್. ಕೂಲ್ ಕಲರ್ಸ್, ವಾರ್ಮ್ ಕಲರ್ಸ್, ಕಾಂಟ್ರಾಸ್ಟ್ ಕಲರ್ಸ್, ಕಾಂಪ್ಲಿಮೆಂಟರಿ ಕಲರ್ಸ್. ಮಾರ್ನಿಂಗ್ ಕಲರ್ ಹೆಂಗಿರ್ತದೆ, ಮಧ್ಯಾಹ್ನ ಕಲರ್ ಹೆಂಗಿರ್ತದೆ, ಸನ್ಸೆಟ್ ಹೆಂಗ್ ಕಲರ್ ಇರ್ತದೆ. ಅಂಡ್ ನಾನು ಖುಷಿಯಿಂದ ಇದ್ದಾಗ ಯಾವ ಕಲರ್ ಲೈಕ್ ಮಾಡ್ತೀನಿ, ನಾನು ಚಟ್ಲಿ ಬಿದ್ದಾಗ ಯಾವ ಕಲರ್ ಲೈಕ್ ಮಾಡ್ತೀನಿ, ಎಲ್ಲಿ ಹೇಳೋದಿಲ್ಲ. ಓನ್ಲಿ ಕಲರ್ಸ್. ಮನೆಗೆ ಯಾವ ಕಲರ್ಸ್ ಬೇಕು, ಅರೆ ಬೇರೆ ಬೇರೆ ಕಲರ್ಸ್ ಹಚ್ಬೇಕಾಗ್ತದ. ಬೆಡ್ರೂಮ್ ಇತ್ತಂದ್ರೆ ಡಲ್ ಕಲರ್ಸ್ ಬೇಕು, ನೀವು ಮಲ್ಕೊಳ್ಳೋ ಒಂದು ಲೈಟ್ ಡಲ್ ಇರಬೇಕು. ನನ್ಗೆ ಆರಾಮಿಲ್ಲ ಅಂದ್ರೆ ಡಲ್ ಕಲರ್ಸ್ ಲೈಟ್ ಹಾಕ್ತೀವಿ, ಅದನ್ನ ತೆಗೆದು ಬಿಡು ಅಂತೀವಿ. ಯಾವಾಗ ಬ್ರೈಟ್ ಕಲರ್ ಹಾಕ್ತೇವೆ ಗೊತ್ತಾ, ಮ್ಯಾರೇಜ್ ಇದೆ ದೊಡ್ಡ ಹಾಕಿದ್ರೆ ಚಲೋದಿಲ್ಲ. ಯಾಕೆ? ಶಿಯರ್ಫುಲ್ನೆಸ್. ನಮ್ಮ ಮೈಂಡ್ ಹೆಂಗಿದೆ ಹಂಗ್ ಕಲರ್ ಲೈಕ್ ಮಾಡ್ತೀವಿ. ಇದನ್ನ ಮಕ್ಕಳಿಗೆ ನಾವು ಹೇಳ್ಬೇಕು. ಒಂದು 7 ಕಲರ್ಸ್ ಅಲ್ಲ, ಪ್ರೈಮರಿ ಕಲರ್, ಸೆಕೆಂಡರಿ ಕಲರ್, ಟರ್ಸರಿ ಕಲರ್ಸ್, ಇಷ್ಟು ಕೂಡ 7 ಕಲರ್ಸ್. 3 ಪ್ರೈಮರಿ, 3 ಸೆಕೆಂಡರಿ ಅಂಡ್ 1 ಟರ್ಸರಿ. ಬಟ್ ನಾವು ಇಲ್ಲಿ ಪ್ರಿಸಮ್ ಅರೇಂಜ್ ಮಾಡ್ಬಿಟ್ಟು ಏನಿರ್ತೀವಿ, 7 ಕಲರ್ಸ್ ಅಂತ ದೊಡ್ಡ ಶಬ್ದ ಇರ್ತದೆ. ಇದನ್ನ ನಾವು ಲಿಂಕ್ ಮಾಡ್ತಾ ಇಲ್ಲ, ಆರ್ಟ್ಗೂ ಮತ್ತು ಸೈನ್ಸ್ಗೂ ಲಿಂಕ್ ಮಾಡ್ತಾ ಇಲ್ಲ, ಮತ್ತೆ ಮ್ಯಾಥಮೆಟಿಕ್ಸ್ಗೂ ಆರ್ಟ್ಗೂ ಲಿಂಕ್ ಮಾಡ್ತಾ ಇಲ್ಲ. ಹಿಂಗಾಗಿ ಮಕ್ಕಳಿಗೆ ಬಹಳ ಖುಷಿ ಅನಿಸ್ತಾ ಇಲ್ಲ, ಮೆಕ್ಯಾನಿಕಲ್ ಆಗಿ ಕಲಿಸ್ತಾ ಇದ್ದಾರೆ. ಇಲ್ಲಿ ಇದನ್ನ ತಗೊಂಡ್ರೆ ಇನ್ನೊಂದು ಇಂಟ್ರೆಸ್ಟ್. ಇದನ್ನ ನಾನು ಬೇರೆ ರೀತಿಯಾಗಿ ಮಾಡ್ತೇನೆ. ಇದು ಹಂಡ್ರೆಡ್ಸ್ ಆಫ್ ಪಿಕ್ಚರ್ಸ್ ಮಾಡ್ಬೋದು. ಸಿ ಇದ್ರ ಪಕ್ಕದಲ್ಲಿ ಇಟ್ಟು ಇದನ್ನ ಇದ್ರ ಪಕ್ಕದಲ್ಲಿ ಇಟ್ಟರೆ, ಈಗ ಹೌಸ್ ಅಂತ ಹೌಸ್ ಅಂತ ಇದನ್ನ ನಾನು ಇಲ್ಲಿಟ್ರೆ ಚಂದ್ರ ಅಂತ ಸೂರ್ಯ ನೋಡ್ಲಿಕ್ಕೆ ನಮ್ಮ ನೆತ್ತಿ ಮೇಲೆ ಬರೋ ಚಂದ್ರಪ್ಪ ನೋಡ್ಬೋದು, ಸೂರ್ಯ ನೋಡ್ಲಿಕ್ಕೆ ಆಗೋದಿಲ್ಲ. ಆ ಮಕ್ಕಳಿಗೆ ಟೆಸ್ಟ್ ಮಾಡಿದ್ರು. ನಾನು ಇದನ್ನ ಇಲ್ಲಿಟ್ರೆ ಕ್ಲೌಡ್ ಅಂತಾನೆ, ಇದನ್ನ ಇಲ್ಲಿಟ್ರೆ ಬುಷ್ ಅಂತಾನೆ ಅಲ್ವಾ? ಓಕೆ, ಇದನ್ನ ನಾನು ಇದನ್ನ ಹಿಂಗಿಟ್ರೆ ಡಿಫರೆಂಟ್. ಈಗ ನಾವು ಮೂನ್ ಅಂತ ಬಿಕಾಸ್ ನೈಟ್ ಅಂತ ಅವನು ಕಲ್ಪನೆ ಮಾಡ್ತಾನೆ. ಇದನ್ನ ಹಾಫ್ ಸರ್ಕಲ್ ತೆಗೆದು ಹಿಂಗಿಟ್ಬಿಟ್ರೆ ಇದು ಹೌಸು ಹೋಯ್ತು, ಮೂನು ಹೋಯ್ತು, ಎಲ್ಲರೂ ಹೋಯ್ತು. ಗರ್ಲ್ is a twinkle twinkle little star, how I wonder what you are. ನೋಡಿ, ಅಂದ್ರೆ ಒಂದು ಫಾರ್ಮ್ಸ್ ಆ ಫೀಲಿಂಗ್ ಹೆಂಗ್ ಕೊಡ್ತದೆ, ಇದು ನಾವು ಎಲ್ಲಿಯೂ ಹೇಳ್ತಾ ಇಲ್ಲ. ಮ್ಯಾಥಮೆಟಿಕ್ಸ್ ನಾವು ಜಾಮೆಟ್ರಿ ಫಾರ್ಮುಲಾ ಅಂತ ಹೇಳ್ತೀವಿ, ಸೈನ್ಸ್ ನಾವು ಹಿಂಗಿದೆ ಹಿಂಗಿದೆ ಇಷ್ಟು ಹೇಳ್ತೀವಿ. ಡ್ರಾಯಿಂಗ್ ನಾವು ತೆಗಿಲಿಕ್ಕೆ ಬರೋದು ಗೊತ್ತಿಲ್ಲ ಅಂತಾರೆ, ಇವ್ರು ತೆಗಿಲಿಕ್ಕೆ ಬರೋದಿಲ್ಲ ಅಂತಾರೆ. ಮಕ್ಕಳಿಗೆ ಏನು ಕ್ರಿಯೇಟಿವಿಟಿ ಎಲ್ಲಿದೆ? ಹೀಗಾಗಿ ಹೊಸದನ್ನು ನಿರ್ಮಿಸ್ಬೇಕು, ಹೊಸದನ್ನು ಹೆಂಗೆ ನಿರ್ಮಿಸ್ಬೇಕು, ಏನ್ ಚೇಂಜ್ ಮಾಡ್ಬೇಕು. ನಾವು ಪೆಂಡುಲಮ್ ಹೇಳ್ತೀವಿ, ದಿಸ್ ಇಸ್ ಪೆಂಡುಲಮ್ ಅಂತ. ಲೆಂತ್ ಹೆಚ್ಚಾದ್ರೆ ಟೈಮ್ ಹೆಚ್ಚು ಕೊಡ್ತೀವಿ ಹೇಳ್ತೀವಿ, ಕಡಿಮೆ ಆದ್ರೆ ಸ್ಪೀಡ್ ಹೆಚ್ಚಾಗ್ತದೆ ಹೇಳ್ತೀವಿ. ಬಟ್ ನಾವು ವಾಕಿಂಗ್ ಮಾಡ್ಬೇಕಾದ್ರೆ ದಿಸ್ ಇಸ್ ಪೆಂಡುಲಮ್ ಲೈನ್. ನಾವು ಫಾಸ್ಟ್ ಹೋಗ್ಬೇಕಾದ್ರೆ ಈ ಪೆಂಡುಲಮ್ ಕಡಿಮೆ ಮಾಡ್ಬೇಕಲ್ಲ, ಕಟ್ ಮಾಡ್ಲಿಕ್ಕೆ ಕೈ. ಅದಕ್ಕೆ ರನ್ನರ್ ಏನ್ ಮಾಡ್ತಾರೆ, ಆಟೋಮೆಟಿಕ್ಲಿ ಚಿಕ್ಕದು ಮಾಡ್ತಾರೆ. ಈ ವಿಜುವಲೈಸ್ ನಾವು ಮಾಡ್ತಾ ಇಲ್ಲ. ಪ್ರಾಕ್ಟಿಕಲ್ ಏನು ಹೇಳ್ತಾ ಇಲ್ಲ, ಕ್ಲಾಸ್ ನಲ್ಲಿ ಇರ್ಬೇಕಾ, ಪ್ರಾಕ್ಟಿಕಲ್ ಲ್ಯಾಬೋರೇಟರಿ ಇರ್ಬೇಕು ಅಷ್ಟೇ. ನಾವು ನ್ಯಾಚುರಲ್ ಆಗಿ ಎಷ್ಟೋ ಹೇಳ್ತೀವಿ. ಅದ್ರ ಸಲುವಾಗಿ ಇಲ್ಲಿ ಪ್ರಶ್ನೆ ಬರೋದು ಇಷ್ಟೇ. ಸೋ ಮೆನಿ ಥಿಂಗ್ಸ್. ಸಿ ದಿಸ್ ಇನ್ ಸರ್ಕಲ್. ಸರ್ಕಲ್ ಗೊತ್ತು, ಅದು ಈ ಸರ್ಕಲ್ ಅನ್ನ ನಾನು ಫೋಲ್ಡ್ ಮಾಡಿದ್ರೆ, ಈ ರೀತಿ ಫೋಲ್ಡ್ ಮಾಡಿದ್ರೆ, ಇಸ್ ಒನ್ ಲೈನ್. ಇದನ್ನೇ ನಾನು ತೆಗೆದ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡಿದ್ರೆ,
This is butterfly wing ಆಯ್ತು. ಎರಡನ್ನು ಮಾಡಿ ನಾನು ಹಿಂಗೆ ಹಚ್ಚಿದ್ರೆ ಈ ರೀತಿ ಬಟರ್ಫ್ಲೈ. ಬಟರ್ಫ್ಲೈಗೆ ಎಷ್ಟು ಏರಿಯಾ ಬೇಕು ಅಂತ ಹೇಳಿ ನಾವೇನ್ ಮಾಡ್ತೇವೆ, ಅದು ತೆಗ್ಲಿಕ್ಕೆ ಬರೋದಿಲ್ಲ. ಮತ್ತು ಸರ್ಕಲ್ ಬರ್ತದೆ, ಪೈರ್ ಸ್ಕ್ವೇರ್. ಅಂದ್ರೆ ಒಂದು ಪೇಪರ್ ನಲ್ಲಿ ಎಷ್ಟು ಆಗ್ತದೆ, ಇಷ್ಟು ಆಗ್ತದೆ. ಒಂದು ಪೇಪರ್ ಕಾಸ್ಟ್ ಎಷ್ಟು, ಇಷ್ಟು. ಹಂಗಾರೆ ಇದು ಕಾಸ್ಟ್ ಈಸಿ ಆಗತ್ತನ. ಬಟ್ ರೆಡಿಮೇಡ್ ಕೊಟ್ಟು ಏರಿಯಾ ಎಷ್ಟು ಗೊತ್ತಿಲ್ಲ ಸರ್ ಅಂತ. ನಮ್ಮಲ್ಲಿ ಅಪ್ಲಿಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೇಮ್ ಥಿಂಗ್ ಲೀಫ್. ಲೀಫ್ ಕೂಡ ರೈಟ್ ಆಂಗಲ್ ಇದೆ, ರೈಟ್ ಆಂಗಲ್ ಇದೆ. ಇದು ಎಷ್ಟಿದೆ, ಇದು ಎಷ್ಟಿದೆ, ಹೌ ಬಿ ಎಲ್ಲ ಹೇಳ್ತೇವೆ. ಬಟ್ ಇದು ಲೀಫ್ ಮಾಡ್ಬೇಕು ಹೇಗೆ, ಫೋಲ್ಡ್ ಮಾಡ್ರಿ. ಆಗಲೇ ಹೇಗೆ ಮಾಡಿದ್ರಲ್ಲ ಸೇಮ್ ಥಿಂಗ್ ಹಿಂಗ್ ಫೋಲ್ಡ್ ಮಾಡ್ರಿ. ಫೋಲ್ಡ್ ಮಾಡಿದ್ಮೇಲೆ ಇವೆರಡನ್ನು ಬೆಂಡ್ ಮಾಡಿದ್ರೆ automatically this is a leaf. The structure of leaf. Bilateral is symmetrical. Irregular leaves ನಲ್ಲಿ ಬೇಸ್ ನಲ್ಲಿ ಲೆಂತ್ ಎಂತಿದೆ, ಮೇಲ್ಗಡೆ ಆಗಿದೆ, ಸೆಂಟರ್ಗೆ ಆಗಿದೆ, ಇವನ್ನೆಲ್ಲ ಮಾಡಿ ತೋರಿಸ್ಬೋದು. ಜೊತೆಗೆ ಏರಿಯಾ ಯಾವ್ದಕ್ಕೆ ಹೆಚ್ಚಿಗೆ ಬೇಕು, ಕಡಿಮೆ ಯಾವ್ದಕ್ಕೆ ಬೇಕು, ಎಲ್ಲಿ ಕಟ್ ಮಾಡಿದ್ರೆ. ಟ್ರಯಾಂಗಲ್. ದಿಸ್ ಇಸ್ ಲೈಫ್ ಲೀಫ್. ಒಂದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಅವ್ನು ಸೇಮ್ ಅವಾಗ ಕೊಡ್ತದೆ ಬ್ಯೂಟಿಫುಲ್ ಅನ್ಸುತ್ತೆ. ಅವ್ನು ಕುತ್ಕೊಂಡು ಮಾಡ್ತಾನೆ. ಮಾಡುವಾಗ ಕಂಪಾಸ್ ಹೆಂಗ್ ಯೂಸ್ ಮಾಡಬೇಕು, ಮೆಜರ್ಮೆಂಟ್ ಹೇಗೆ ಮಾಡಬೇಕು, ಎಲ್ಲಿನ ಕಟ್ ಮಾಡಬೇಕು, ಡಿವೈಡ್ ಎಲ್ಲಿ ಮಾಡಬೇಕು, 4 ಪಾರ್ಟ್ ಮಾಡಬೇಕು, 8 ಪಾರ್ಟ್ ಮಾಡಬೇಕು, ಗೊತ್ತಾಗ್ತದೆ. ನಾವು ಹಂಗೆ ಮಾಡೋದಿಲ್ಲ. ಮ್ಯಾಥಮೆಟಿಕ್ಸ್ ಇದೆಯಲ್ಲ, ಎಕ್ಸಾಂಪಲ್ ನಂಬರ್ 7 ಪ್ಲಸ್ a plus b square is equal to a square plus 2ab plus b square. ಅಂತ ಯಾಕೆ ಅನ್ಬೇಕು ಅಂತ. Therefore, these are the problems. ಇಂಥ ಪ್ರಾಬ್ಲಮ್ಸ್ ಜೊತೆ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗರ ಜೊತೆ ನಾನು ಮಾಡಿದಾಗ ಏನಾಯ್ತು ನೋಡಿ, ಇಸ್ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಮಾಡಿದಂಥ ಪೇಂಟಿಂಗ್ಸ್ 4 years to 5 years ಬಿಟ್ವೀನ್ 4 to 5 years ಅವ್ರು ಮಾಡಿದ ಪೇಂಟಿಂಗ್ಸ್ ಎಲ್ಲಂತ ಬರೀತಾನೆ. ದೆನ್ ನೆಕ್ಸ್ಟ್ ಲೈನ್, ದಿಸ್ ಇಸ್ ದ ನ್ಯಾಷನಲ್ ಅನಿಮಲ್ ಆಫ್ ಬೇರೆ ಬೇರೆ ದೇಶದಲ್ಲಿ. ದಿಸ್ ಪೀಕಾಕ್, ಪಿ ಬರೀತಾನೆ, peacock ತೆಗಿತಾನೆ. This is the first standard students ಮಾಡಿದಂತ picture. Peacock is the national bird of India. Okay, see this is all design. ಇದನ್ನ ತುಂಬಾ ಇಂಟ್ರೆಸ್ಟಿಂಗ್ ಏನಾಯ್ತು ಹೇಳ್ತಾರೆ. W ಬರ್ಬಾರ್ದ, ಒಂದೆಲ್ಲ ಕೊಟ್ಟ ಮೇಲೆ ನಾವು ಹೇಳ್ದ ಇದನ್ನ ಮನೆಯಲ್ಲಿ ಯಾವ ರೀತಿ ಹಚ್ಬೇಕು ಸರ್, ಹೀಗೆ ಹಚ್ಬೇಕಾ ಅಂತ. ನೀವು ಬೇಕಾದಂಗೆ ಹಚ್ಚಪ್ಪ, ನಿಮ್ಗೇನು ಖುಷಿ ಗೊತ್ತಾ, ಹಿಂಗೆ ಸರ್, ಎಸ್ ಕರೆಕ್ಟ್ ಸರ್, ಹಿಂಗೆ ಮಾಡಿದ್ರೆ ಎಸ್, ಮತ್ತೆ ಹಿಂಗ್ ಮಾಡಿದ್ರೆ ಸರ್ ಎಸ್, ಹೀಗೆ ಸರ್ ಎಸ್. ಏನು ಖುಷಿ ಪಟ್ಟ ಗೊತ್ತಾ, ನಾ ಪೇಂಟ್ ಹೆಂಗೂ ಮಾಡ್ಬೋದು, ಈ ಹಂಗೂ ನಾ ಡಿಸ್ಪ್ಲೇ ಮಾಡ್ಬೋದಲ್ಲ ಸರ್, ಸೋ ಬ್ಯೂಟಿಫುಲ್. ಅವನು ಆನಂದ ಪಟ್ಟಿದ್ದು ನೋಡ್ಬಿಟ್ರೆ ನಮ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ಇವತ್ತಿಗೂ ಆ ಹುಡುಗ ಸ್ಕೂಲ್ನಲ್ಲಿ ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ಅವ್ರ ಅಮ್ಮ ನಮ್ಮ ಕಡೆ ಕರ್ಕೊಂಡ್ ಬರ್ತಾರೆ, ಸರ್ ಎಲ್ಲ ಮಾಡಿನೇ ಸರ್, ಇಷ್ಟು ತೋರಿಸಿದ್ಮೇಲೆ ಆಮೇಲೆ ಪೇಂಟಿಂಗ್ ಕಲ್ಸಂದ್ರೆ. ಅವ್ರ ಪ್ರೀತಿ ಇರೋದನ್ನ ನಾವು ಎಂದೂ ಕಳ್ಕೊಳ್ಳಿಕ್ಕೆ ತಯಾರಾಗ್ತದೆ. ಆದ್ರೆ ನಾವೇನ್ ಮಾಡ್ತೇವೆ, ಸಲ ಬರಲಿಲ್ಲ ನಮ್ಮ ಮುಖ ನೋಡಿ 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 ನಮ್ಮನ್ನ ನೋಡೋದಿಲ್ಲ. ಸಲುವಾಗಿ ಪೇಂಟಿಂಗ್ಸ್ ಆರ್ಟ್, ದಿಸ್ ಇಸ್ ಸ್ವ್ಯಾನ್. ಎಸ್, ಇದರಲ್ಲಿ ಸ್ವ್ಯಾನ್ ಮಾಡಿದ್ದಾರೆ. ದೆನ್ ದಿಸ್ ವಲ್ಚರ್, ಸಿ ದ ಫ್ಲೈಯಿಂಗ್ ವಲ್ಚರ್, ಏನ್ ಬ್ಯೂಟಿಫುಲ್ ಫೋರ್ಸಸ್ ಇದೆ. ಬ್ರಷ್ ಯೂಸ್ ಮಾಡಿಲ್ಲ ಅವರು. ಸಿ ದಿಸ್ ಅ ಫಿಶ್. Then this is the hummingbird. It's very interesting thing. Without brush, this is the butterfly bee. ಇಲ್ಲೆಲ್ಲ ಅವ್ರ ಫಿಂಗರ್ಸ್ ಇದೆ. ಅಂದ್ರೆ ಮಕ್ಕಳು ಎಷ್ಟೆಲ್ಲ ಅದ್ಭುತ ಕ್ರಿಯೇಟ್ ಮಾಡ್ತಾರೆ. ಬಟ್ ನಾವು ಏನ್ ಮಾಡ್ತಾ ಇದ್ದೀವಿ, ಪೋರ್ಷನ್ ಸಿಲೆಬಸ್ ಮೋಸ್ಟ್ ಲೈಕ್ಲಿ ಕ್ವೆಶ್ಚನ್ಸ್ ಮೋಸ್ಟ್ ಇದೇ ಬೀಳುತ್ತೆ, ಇದೇ ಅವಂತ ಸ್ಕೂಲ್ ಯಾವಾಗ ಮುಗೀತದಪ್ಪ. ಆಕ್ಚುಲಿ ಬೇಜಾರ್ ಪಡ್ಕೊಳ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಮ್ಯಾಥಮೆಟಿಕ್ಸ್ ಬರೀ ನಂಬರ್ ಅಲ್ಲ, ಬರೀ ಒಂದು ಆಕಾರ ಅಲ್ಲ, ಅದಕ್ಕೆ ಫಾರ್ಮ್ಸ್ ಕೊಡ್ಬೇಕು. ಇನ್ನೊಂದು ಸ್ವಲ್ಪ ಈ ಪಿಕ್ಚರ್ಸ್ ತೋರಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ಏನಂತ ಕೇಳಿದ್ರೆ ಚೌಕ್, ಚೌಕ್ ಅಷ್ಟೇ. ಇದಕ್ಕೆ ನಾವು ಒಂದು ಟ್ರಯಾಂಗಲ್ ನಾನು ಹಿಂದೆ ಹಂಚಿದ್ರೆ ಕಪ್ ಅಂತ ಹೇಳ್ತೀವಿ. ಇದು ಟ್ರಯಾಂಗಲ್ ಹಂಚ್ಕೊಂಡು ಹೇಳೋದಿಲ್ಲ. ಹಂಗಾರೆ ಫೀಲಿಂಗ್ಸ್ ಏನು, ಇದ್ರಲ್ಲಿ ಟಿ ಏನಾದ್ರು ಇಲ್ಲ ಹೇಗೆ ತೋರಿಸಿ ಅಂತ. See, this is the feelings. T ಇದೆ ಸಾರ. ನಾನು ಏನೂ ಮಾಡಲಿಲ್ಲ, ಫೀಲಿಂಗ್. ಟೀ ಸುಡ್ತಾ ಇದೆ ಸರ್, ಉಗ್ಗೆ ಹೊರಗೆ ಬರ್ತಾ ಇದೆ.
ಫೀಲಿಂಗ್ ಎಷ್ಟಾಗ್ತಾ ಇದೆ. ದೇರ್ಫೋರ್ ಆ ಫೀಲಿಂಗ್ಸ್ ಬರಬೇಕು. ಆ ದೃಷ್ಟಿಯಲ್ಲಿ ನಾವು ಆರ್ಟಿಸ್ಟ್ ಏನ್ ಮಾಡ್ಬೇಕಂದ್ರೆ ಆ ಫೀಲಿಂಗ್ಸ್ ಬರೋ ಹಂಗೆ ನಾವು ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಜೊತೆಯಲ್ಲಿ ಈಸ್ಥೆಟಿಕ್ ಸೆನ್ಸ್, ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ಸ್ ಮಾಡೋದ್ರ ಜೊತೆ ಕ್ರಿಯೇಟಿವಿಟಿ, ಒಂದು ಮಾಡುವಾಗ ಏನೋ ತಪ್ಪಿದಾಗ ಯಾಕೆ ತಪ್ಪಿದಾಗ ಗೊತ್ತಾಗ್ತದೆ. ಗೊತ್ತಾದಾಗ ಅದು ಮಾಡಬಾರ್ದು ಅಂತ ಏನ್ ಮಾಡ್ಬೇಕು, ಅದನ್ನ ಹೊಸ ಹೊಸ ಸಂಶೋಧನೆಗೆ ಕಾರಣ ಆಗ್ತದೆ. ಇಲ್ಲಿ ಹೋದ್ರೆ ವಿದೌಟ್ ಆರ್ಟ್ ನಾವು ಏನು ಮಾಡ್ಲಿಕ್ಕೆ ಹೈಯರ್ ಲೆವೆಲ್ ಆಗಿ ಬಂದಾಗ ಹೊಸದನ್ನ ಹೇಳಲಿಕ್ಕೆ ಹೋಗ್ತೀವಿ. ಅದು ಪೋರ್ಷನ್ ಇಲ್ಲ ಹೇಳ್ಬೇಡ್ರಿ, ಅದು ಬೀಳೋದಿಲ್ಲ ಹೇಳ್ಬೇಡ್ರಿ, ಅಥವಾ ನಾ ಕಲ್ಸಿಲ್ಲ ಅಂದ್ರೆ ಅದು ಬೀಳೋದಿಲ್ಲ. ಯಾಕೆ ನಾನು ಕ್ವಶನ್ ಸೆಟ್ ಮಾಡ್ತೀನಿ. ಹೊಸ ಪದ್ಧತಿ ಬೇರೆ ಬರ್ತಾ ಇದೆ. ನಾವು ಎಜುಕೇಶನ್ ಎಲ್ಲ ಇಂಪ್ಲಿಮೆಂಟ್ ಮಾಡಿ ಎಲ್ಲ ಹೇಳ್ತೀವಿ, ಬಟ್ ಎಲ್ಲ ಮೆಕ್ಯಾನಿಕಲ್ ಆಗುತ್ತೆ. ಎಪಿಜಿಯಲ್ ಹೈಪೋಜಿಯಲ್ ಬರೀ ಶಬ್ದ ಹೇಳ್ತಾ ಇದ್ದೀವಿ. ಒಂದ್ ತಿಳ್ಕೊಳ್ಳಿ, ಒಂದು ಅಬ್ಸರ್ವೇಷನ್ ಎಷ್ಟು ಕೋರಿದೆ ಅನ್ಲಿಕ್ಕೆ ಒಂದು ಎಕ್ಸಾಂಪಲ್ ಒಂದು ಪಿಕ್ಚರ್ಸ್ ತೆಗಿಲಿಕ್ಕೆ ಇಷ್ಟಪಡ್ತೀನಿ. ಸಿ, ಇದು ಯಾವ ಲೀಫ್ ನೋಡಿ, ಈ ಲೀಫು ನಾವೆಲ್ಲಿ ನೋಡ್ತೇವೆ, ಇದು ಇರ್ರೆಗ್ಯುಲರ್. ದಿಸ್ ಇಸ್ ನಾಟ್ ಬೈಲ್ಯಾಟ್ರಲ್ ಸಿಮೆಟ್ರಿ. ಇರ್ರೆಗ್ಯುಲರ್ ಏನು ಎಲ್ಲಿ ಇಲ್ಲ ಸರ್, ಕ್ಯಾಕ್ಟಸ್ ಏನೇನು ಹೇಳ್ತಾರೆ. ನಾವು ವೀಕ್ಲಿ ಟ್ವೈಸ್ ನೋಡ್ತೀವಿ ಲೀಫ್, ಬಟ್ ನಾವು ಎಲ್ಲಿಯೂ ಅಬ್ಸರ್ವ್ ಮಾಡಿಲ್ಲ. ಸಿ, ಗೊತ್ತಾ ಸರ್? ಅರೆ ಇದನ್ನ ತಲೆ ನೋಡ್ತಿದ್ಯಾ, ಗೊತ್ತಾಗಲಿಲ್ಲ, ನೋಡಿಲ್ಲ. ಫಸ್ಟಿಗೆ ನೋಡೋದು ಬಿಟ್ರೆ ನಾವು ಮಕ್ಕಳಿಗೆ ಅಬ್ಸರ್ವ್ ಮಾಡೋದು ಕಲಿಸಿಲ್ಲ. ಓನ್ಲಿ bilateral symmetrical crystal. Bilateral butterfly from see the integrity. See, this is the butterfly, the height, thorax, abdomen, and two wings are like that. The antenna, eyes, the bilateral symmetry. Now, ಎಷ್ಟೆಲ್ಲ ನಾವು bilateral symmetry ಬ್ಯಾಲೆನ್ಸ್ ಹೆಂಗ್ ಮಾಡ್ತದೆ, ಬ್ಯೂಟಿಫುಲ್ ಈಸ್ಥೆಟಿಕ್ ಹೆಂಗ್ ಬರ್ತದೆ, ನಾವು ಅದನ್ನ ಹೇಳಿದ್ರೆ ಮಕ್ಕಳು ತುಂಬಾ ಖುಷಿಯಿಂದ ಕಲಿತಾರೆ. ಬರೀ ನಮ್ಮ ಶಬ್ದದಿಂದ ಏನು ಅರ್ಥ ಆಗೋದಿಲ್ಲ. ಅದು ನನ್ನ ಮುಖ್ಯ ಉದ್ದೇಶ ಹೇಳಲಿಕ್ಕೆ ಸಾಧ್ಯ. 20 ನಿಮಿಷ ನಾವು ಹೇಳೋದಂತಿತ್ತು, ಇನ್ನೂ ಸ್ವಲ್ಪ ಹೆಚ್ಚು ಹೇಳಿದ್ದೇನೆ. ಬಟ್ ನಮ್ದು ಏನು ಆದ್ರೂ ಇದ್ರು ಕೂಡ ನನಗೆ ಒಂದು ಅನ್ಸೋದು, ಮಕ್ಕಳಲ್ಲಿ ಆ ಕ್ರಿಯೇಟಿವಿಟಿ ಅಂಡ್ ಅಬ್ಸರ್ವೇಷನ್ಸ್ ನಮ್ಗೆ. ಯಾಕಂದ್ರೆ 5 ಸೆನ್ಸರಿ ಆರ್ಗನ್ಸ್ ಇದೆ. ಒನ್ ಇಸ್ ಐದಿಂದ ನೋಡ್ತೀವಿ, ಸೇಫ್ ನೋಡ್ತೀವಿ, ಕಂಪೇರ್ ಮಾಡ್ತೀವಿ, ಇದು ದೊಡ್ಡದಿದೆ, ಸಣ್ಣದಿದೆ, ವೈಟ್ ಇದೆ, ಬ್ಲಾಕ್ ಇದೆ, ಇದೆಲ್ಲ ಕಣ್ಣಿಂದ ನೋಡ್ತೀವಿ. ಕಣ್ಣು ನೋಡದೆ ಹೋದ್ರು ಕೂಡ ಸೌಂಡ್ ದಿಂದ ಐಡೆಂಟಿಫೈ ಮಾಡ್ತೀವಿ. ಯಾಕಂದ್ರೆ ಇದು ಟ್ರೈನ್ ಬಂತು, ಬಸ್ ಬಂತು, ಇದು ಹಾರ್ನ್ ಆಗ್ತಾ ಇದೆ, ಇದು ಕೋಳಿ ಕೂಗ್ತಾ ಇದೆ, ಇದು ಬೆಕ್ಕು ಕೂಗ್ತಾ ಇದೆ. ಐಸ್ ದಿಂದ, ಇದು ಇಯರ್ ದಿಂದ ನಾವು ಐಡೆಂಟಿಫೈ ಮಾಡ್ತೀವಿ. ಸೌಂಡ್ ಇವೆರಡೂ ಇಲ್ಲ ಅಂದ್ರೂ ಕೂಡ ಸ್ಮೆಲ್ ದಿಂದ ನಾವು ಐಡೆಂಟಿಫೈ ಮಾಡ್ತೀವಿ. ತುಪ್ಪದ ವಾಸನೆ ಬಂತು, ಏನೋ ಸ್ಮೆಲ್ ಬರ್ತಾ ಇದೆ, ಏನೋ ಆಗ್ತಾ ಇದೆ, ಐಡೆಂಟಿಫೈ ಮಾಡ್ತೀವಿ. ಥೌಸಂಡ್ಸ್ ಆಫ್ ದೆನ್ ಕಾಣಿಸುತ್ತೆ, ಇದು ರಂಗೋಲಿನೋ, ಇದು ಉಪ್ಪು, ಇದು ಸಕ್ಕರೆ, ಗೊತ್ತಿಲ್ಲ. ಯಾಕಂದ್ರೆ ಆ ಟೇಸ್ಟ್ ಏನಂತಂದ್ರೆ ಟೇಸ್ಟ್ ಬಡ್ಸ್ ಮೇಲೆ ಹಾಕೋಬೇಕು. ಪ್ಲಸ್ ನನ್ಗೊಂದು ಮಳಿ ಚುಚ್ಚಿದ್ರು, ಒಂದು ಸಣ್ಣ ತಿನ್ನು ಚುಚ್ಚಿದ್ರು ಕೂಡ ಅದೇ ಏರಿಯಾದಲ್ಲಿ ನೋಡ್ಕೊಳ್ತೀನಿ ಅಂದ್ರೆ ಬ್ರೈನ್ ಅಂಡ್ ಆ ಸೆಲ್ಸ್ ಕನೆಕ್ಷನ್ಸ್ ಎಷ್ಟು ಬ್ಯೂಟಿಫುಲ್ ಇದೆ. ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಾವು ಅಟೆಂಡ್ ಮಾಡ್ತೀವಿ ಅಂದ್ರೆ ಸಿ ಅವರ್ ಬಾಡಿ ಸೂಪರ್. ಆದ್ರೆ ಅದೆಲ್ಲ ಬಿಟ್ಟು ಸುಮ್ಮನೆ ಕೊಡು, ಇಲ್ಲೇ ನೋಡು, ಹಿಂಗೆ ನೋಡು, ಇದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಾವು ಹೆಂಗ್ ರಿಯಾಕ್ಟ್ ಮಾಡ್ತೀವಿ. ರಿಫ್ಲೆಕ್ಸ್ ಆಕ್ಷನ್ಸ್, ಬಿಸಿನೀರ್ ಮೇಲೆ ಕೈ ಹಾಕಿ ತಕ್ಷಣ ತೆಗಿತೀವಿ, ಬ್ರೈನ್ ಇದು ಮೆಸೇಜ್ ಮುಟ್ಟಿಲ್ಲ, ಅದು ಮೊದ್ಲು ತೆಗೆದು ಆಮೇಲೆ ಬ್ರೈನ್ ಹೇಳ್ತೀವಿ, ಅದು ಸುಡ್ತಾ ಇತ್ತು, ಅದಕ್ಕೆ ತಕ್ಕೊಂಡೆ ರಿಫ್ಲೆಕ್ಸ್ ಆಕ್ಷನ್ಸ್ ಬಗ್ಗೆ ಹೇಳ್ತೀವಿ. ಬಟ್ ನಾವು ಆಕ್ಷನ್ ಮಾಡಿ ನಾವು ಹೇಳೋದಿಲ್ಲ, ಆಟ ಆಡೋದಿಲ್ಲ, ರಿಫ್ಲೆಕ್ಸ್ ಆಕ್ಷನ್ಸ್ ಡೆವಲಪ್ ಆಗ್ತದೆ ಅಂತ ಹೇಳ್ತಾ ಇಲ್ಲ. ಬರೀ ಪ್ರಾಕ್ಟೀಸ್ ಮಾಡ್ಬೇಕು. ಏನ್ ಪ್ರಾಕ್ಟೀಸ್ ಮಾಡ್ಬೇಕು ಹೇಳ್ತಿಲ್ಲ. ಅದಕ್ಕೆ ನಮ್ಮ ಎಜುಕೇಶನ್ ಅಲ್ಲಿ 5 ಸೆನ್ಸರಿ ಆರ್ಗನ್ಸ್ ಇವೆ. ಆಪ್ಟಿಕ್ ನರ್ವ್ಸ್, ಆಲ್ಫ್ಯಾಕ್ಟರಿ ನರ್ವ್ಸ್, ಆಡಿಟರಿ, ಸೂಪರ್ ಸೂಪರ್. ಅಂಡ್ ಪ್ರತಿಯೊಂದಕ್ಕೂ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಲ್ಲಿ ಇಂಪೋರ್ಟ್ಸ್ ರಿಯಾಕ್ಟ್ ಮಾಡ್ತದೆ. ಇದನ್ನ ನಾವು ಹೇಳ್ತಾ ಇದ್ದೀವಿ. ಅಸಲ ಬರೀ ನಾವು ನೋಡೋದು, ಕೇಳೋದು ಎರಡೇ ಮಾಡಿಬಿಟ್ರೆ, ಕೈಯಿಂದ ಮಾಡೋದು ಮಾಡಿಲ್ಲ. ಎನಿಥಿಂಗ್, ಯಾಕಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಇರೋದು ಮಕ್ಕಳ ಜೊತೆ ನೇರವಾಗಿ. ಅವ್ರು ಏನ್ ಮಾತಾಡ್ತಾರೆ, ಯಾಕೆ ಹಂಗ್ ಮಾತಾಡ್ತಾರೆ, ಅವ್ರು ಹೇಳುವಂತ ಹೊಸ ಪದ್ಧತಿ ಹೇಗಿದೆ, ಅವ್ರು ಏನ್ ವಂಡರ್ಫುಲ್ ಕ್ವಶನ್ ಕೇಳಿದ್ರು. ಒಂದ್ಸಲ ಕೇಳಿ ಅವ್ರು ಹೇಳಿದ್ರು, ನಾವು ಬ್ಲಡ್ ಗ್ರೂಪ್ಸ್ ಎಲ್ಲ ಹೇಳಿದ್ವಿ. ಎಸ್, ಮನುಷ್ಯನಲ್ಲಿ AB and O 4 ಟೈಪ್ಸ್ ಆಫ್ ಬ್ಲಡ್ ಗ್ರೂಪ್ಸ್ ಎಲ್ಲ ಹೇಳಿದ್ವಿ. ಪಾಸಿಟಿವ್, ನೆಗೆಟಿವ್ ಎಲ್ಲ ಹೇಳಿದ್ವಿ. ಎಸ್, ಯಾರಿಗೆ ಬ್ಲಡ್ ಕೊಡ್ಬೇಕಾದ್ರೆ ಬ್ಲಡ್ ಟೆಸ್ಟ್ ಮಾಡ್ಕೊಡ್ಬೇಕು, ಹಂಗೆ ಕೊಟ್ರೆ
ಯಾವ ಗ್ರೂಪ್ನವ್ರದ್ದು ಬ್ಲಡ್ ಸೆಟ್ ಮಾಡ್ತದೆ, ಮತ್ತೆ ಅದು ಯಾಕೆ ಟೆಸ್ಟ್ ಮಾಡದೆ ಬ್ಲಡ್ ತಗೊಂಡು ಸಾಯೋದಿಲ್ಲ? ಸೊ ವಂಡರ್ಫುಲ್ ಕ್ವಶನ್. ನಾವೇನ್ ಹೇಳ್ತೀವಿ, ಅದು ಪೋರ್ಷನ್ಗಿಲ್ಲ ಮುಂದೆ ಬರ್ತದೆ ಅಂತ ಹೇಳಿದ್ರೆ ನನ್ನಂತ ಮೂರ್ಖಿ ಯಾರಿದ್ದಾರೆ? ಓಕೆ, ನನ್ಗೆ ಗೊತ್ತಿಲ್ಲ, ರೈಟ್. ಮರುದಿವ್ಸ ಆದ್ರೂ ನೀವು ನೋಡ್ಕೊಂಡು ಬರಲಿಲ್ಲ, ಯಾಕಂದ್ರೆ ನೋಡ್ಕೊಂಡು ತಿಳ್ಕೊಂಡು ಕೇಳ್ಕೊಂಡು ಬರುವಂತ ತಾಕತ್ತಿದೆ. ಬಟ್ ನಾವೇನ್ ಹೇಳ್ಬಿಡ್ತೀವಿ, ಅಡ್ಡಡ್ಡ ಪ್ರಶ್ನೆ ಕೇಳಿದ್ರೆ ಮಾರ್ಕ್ಸ್ ನಿಂದ ಹೆದರ್ಸ್ತೀವಲ್ರಿ. ಮಾಡ್ಬೇಡ್ರಿ. ಅದೇ ನನ್ನ ಜಾಣನ್ ಮಾಡ್ತಾ ಇದ್ದಂತೆ ನಾವು. ಎಷ್ಟು ಮಕ್ಕಳು ಹೊಸ ಹೊಸ ಪ್ರಶ್ನೆ ಕೇಳ್ತಾರೋ, ಗ್ರೇಟ್. ಲೆಕ್ಕ ಹಾಕ್ರಿ. ನನಗ ಅದು ಸಕ್ ಮಾಡಿದ್ದು ಡೈಜೆಸ್ಟಿವ್ ಸಿಸ್ಟಮ್ ಹೋಗೋದ್ರಿಂದ ಬ್ಲಡ್ ಟೆಸ್ಟ್ ಮಾಡೋ ಕಾರಣ ಇಲ್ಲ. ಮನೆಯಲ್ಲಿ ಅನ್ನ ಬಡಿಸ್ಬೇಕಾದ್ರೆ ಎಲ್ಲರಿಗೂ ಒಂದೇ ರೀತಿ ಅನ್ನ ಬಡಿಸ್ತಾರೆ, ಅಲ್ಲಿ ಎ ಗ್ರೂಪಿಂದು ಬಿ ಗ್ರೂಪಿಂದು ಇಲ್ಲ. ಯಾಕಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಹೋಗ್ಬೇಕಾದ್ರೆ ಯಾವ್ದು ನಡೀತದೆ. ಹಿಂಗಾಗಿ ಮಾಸ್ಕಿಟೋ ಸೆಟ್ ಮಾಡಿದ್ದು ಡೈಜೆಸ್ಟಿವ್ ಸಿಸ್ಟಮ್ ಹೋಗ್ತದೆ. ನನಗೆ ಕೊಡ್ಬೇಕಾದ್ರೆ ಡೈರೆಕ್ಟ್ ಸರ್ಕ್ಯುಲೇಟರಿ ಸಿಸ್ಟಮ್ ಕೊಡೋದ್ರಿಂದ ಅಲ್ಲಿ ಟೆಸ್ಟ್ ಮಾಡಬೇಕು. ಟೂ ಸಿಸ್ಟಮ್ಸ್ ಆರ್ ಡಿಫರೆಂಟ್. ಹೇಳಿದ್ರೆ ಖುಷಿ ಆಗ್ತದೆ. ಬಟ್ ನಾವು ಇಂಡಿಪೆಂಡೆಂಟ್ ಕಲಿಸ್ತೀವಿ. ದಿಸ್ ಇಸ್ ಡೈಜೆಸ್ಟಿವ್ ಸಿಸ್ಟಮ್, ಇಸೋಫೇಗಸ್, ಸ್ಟಮಕ್, ಬೇಡ ಅವ್ನು ವಿಜುವಲೈಸ್ ಮಾಡಿ. ಈ ದೃಷ್ಟಿ ಒಳಗ ನಾವು ಇವತ್ತು ಮಕ್ಕಳಿಗೆ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ನ ಕೇಳಿದ್ವಿ. ಚಿಕ್ಕ ಮಗು ಬಂದು ಅವ್ನು ಕೇಳಿದ್ರೆ, ನೀನು 3ನೇ ಕಣ್ಣು ಕೊಟ್ರೆ ದೇವ್ರು ಕೊಟ್ಬೇಕು ಅಂತ ವಿಚಾರ ಮಾಡಿದ್ರೆ ಎಲ್ಲಿ ಬೇಕಂತ ನೀನು ಅಂದ. ಆ ಹುಡುಗಿ ಏನ್ ಸೂಪರ್ ಹೇಳಿದ್ರೆ ಗೊತ್ತಾ, ತುದಿ ಬೆರಳಿಗೆ ಬೇಕು ಸಾರ್ ಅಂದ. ಸರ್ಪ್ರೈಸ್. ಯಾಕೆ ಅಂದ್ರೆ ಅವ ಹೇಳಿದ, ನಾವು ಫಸ್ಟ್ ಪೀರಿಯಡ್ ಬಂದ ತಕ್ಷಣ ಸರ್ ತುಂಬಾ ದಣಿತೀವಿ, ಪ್ರೇಯರ್ ಆದ್ಮೇಲೆ ಫಸ್ಟ್ ಪೀರಿಯಡ್ ಕೂತಾಗ ನಿದ್ದೆ ಬರ್ತದೆ. ಅವ್ ಇಲ್ಲಿ ಕಣ್ಣಿದ್ರೆ ಈ ಕಣ್ಣಿಂದ ನೋಡ್ಕೋತಾನ, ನಾನು ಬರ್ಕೋತ ಹೋಗ್ಬೋದು ಸರ್, ನಿದ್ದಿನೂ ಮಾಡ್ಬೋದು ಸರ್ ಅನ್ನ. ವಾವ್. ಮತ್ತೆ ನಮ್ಮಮ್ಮ ಉಂಡಿ ಡಬ್ಬಿ ಮೇಲೆ ಇಟ್ಟಿರ್ತಾಳೆ, ಇದೆಲ್ಲ ಗೊತ್ತಿಲ್ಲ, ಅದಕ್ಕೆ ತುದಿಗೆ ಬೆರಳಿಗಿದ್ರೆ ಮೇಲೆ ಡಬ್ಬಿ ಮೇಲೆ ನೋಡಿದಾಗ ಇದ್ರೆ ಡಬ್ಬಿ ಕೆಳಗಿಸ್ತೀನಿ, ಇಲ್ಲ ಸಾರ್. 3ನೇದು, ನಾವು ಸ್ಟಾಪ್ ಆಟ ಆಡ್ಬೇಕಾದ್ರೆ ಪೂರ್ಣ ಒಳಗೆ ಮಲ್ಕೊಂಡು ಆ ಕಿಂಡಾಗಿಂದ ಆ ಕಣ್ಣಿನಿಂದ ನೋಡಬಹುದು, ಎಲ್ಲಿ ಗೊತ್ತಾಗ್ತದೆ. 4ನೇದು, ನಮ್ಮ ಮೇಷ್ಟ್ರು ಒಂದ್ ಪಿರಿಯಡ್ ಅದಕ್ಕೆ ಬಂದು ಹೊಡೆದಾಡ್ತಿರ್ತೀವಿ, ಅವಾಗ ಈ ಕಣ್ಣಿದ್ರೆ ಹೊರಗಡೆ ಇಟ್ಟು ಫೈಟಿಂಗ್ ಮಾಡ್ಬೋದು. ಅಂದ ಕೂಡ ಒಬ್ಬ ಹುಡುಗಿನ ಇದಾಗತ್ತ, ಇಲ್ಲಿ ಕಣ್ಣಿದ್ರೆ ಯಾರಾದ್ರೂ ಕಚ್ಚಕ್ಕಂತ ಕಣ್ಣ ಹೋಗ್ತದ ಅಂದ. ಅವ ಹೇಳಿದ, ಇಲ್ಲಿ ಮಡ್ಚ್ಕೊಂಡು ಮಲಗ್ಲಿಕ್ಕೆ ಬೇಕಾಗ್ತದೆ, ಇಲ್ಲಿ ಕಣ್ಣಿದ್ರೆ ಹಿಂಗ್ ಮಡ್ಚ್ಕೊಂಡು ಮಲಗ್ಬೋದು. ಏನ್ ಬಿಡ್ಲಿಕ್ಕೆ ಹಾಕ್ರಿ, ಒಂದು ಕಣ್ಣಿದ್ರೆ ನಾವು ಶಿವನಿಗಿದೆ, ನಾವು ಇಲ್ಲಿ ಅಂತ ಹೇಳ್ತೀವಿ. ಬಟ್ ಒಬ್ಬ ಹುಡುಗನಿಗೆ ಎಷ್ಟು ವಿಚಾರ ಮಾಡ್ತಾನೆ, ಯಾಕಂದ್ರೆ ನೋಡ್ತಾನೆ, ಇದ್ರ ಉಪಯೋಗ ತಿಳ್ಕೊಳ್ತಾನೆ. ಇದಿಷ್ಟು ಮಾಡುವಂತ ಮಕ್ಕಳಿಗೆ ನಾವು ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ಇಸ್ ಎಸೆನ್ಷಿಯಲ್, creativity is essential, and knowledge is essential, but by heart ಮಾಡೋದಿಲ್ಲ. ಇಷ್ಟು ನನಗೆ ಏನು ತಿಳಿದಿದೆ, ಯಾಕಂದ್ರೆ ನೀವೆಲ್ಲ ಎಕ್ಸ್ಟ್ರಾರ್ಡಿನರಿ ಪೀಪಲ್ಸ್. ನೀವೇನಾದ್ರೂ ಪ್ರಶ್ನೆ ಕೇಳಿದ್ರೆ ನಮ್ಗೆ ಹೇಳಲಿಕ್ಕೆ ಬರ್ತಾ ಉತ್ತರ ಅಂತಲ್ಲ, ಬಟ್ ನಾನು ಇಂಟೆಲಿಜೆಂಟ್ ಆಗ್ತೀನಿ. ಯಾಕೆ ಗೊತ್ತಾ, ವಾವ್, ಈ ಕ್ವಶನ್ ನಮ್ಗೆ ಬೆಳೆದಿರ್ಲಿಲ್ಲ, ಮನೆ ಒಂದು ಮತ್ತೆ ಪ್ರಿಪೇರ್ ಮಾಡ್ಬೋದು. ಟೀಚರ್ ಆಗೋದು ಒಂದು ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ, ಎವ್ರಿ ಡೇ ಹೊಸ, ಅದನ್ನ ತುಂಬಾ ಖುಷಿಯಿಂದ ಕಲಿಬಹುದು. ಅದಕ್ಕೆ ನಾ ಟೀಚರ್ ಆಗೋರಿಗೆ ನಾ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ಬಾವಿ ಒಳಗೆ ಕೊಡ ಬಿಟ್ರೆ ಅದು ಬಾಗಿದ ನೀರು ಒಳಗೆ ಹೋಗ್ತದೆ ಇಲ್ಲ. ಟೀಚರ್ ಆಗೋನು ಮಕ್ಕಳಿರ್ಲಿ, ದೊಡ್ಡವ್ರಿರ್ಲಿ, ಸಣ್ಣವ್ರಿರ್ಲಿ, ಅವ್ರ ಹತ್ರ ಹೋಗಿ ನನ್ಗೆ ಇದು ತಿಳಿದಿಲ್ಲ ಹೆಂಗಪ್ಪ ಅಂತ ಹೇಳಿದ್ರೆ, ಅವ ಹೇಳಿದ್ರೆ ಆ ನಾಲೆಜ್ ನನ್ ಒಳಗೆ ಹೋಗ್ತದೆ, ಕೊಡ ತುಂಬುತ್ತದೆ. ತುಂಬಿದ ಕೊಡ ತಂಬಿಗೆಗೆ ಹಾಕ್ಬೇಕಾದ ಮೇಲ್ ತಗದ್ಮೇಲೆ ಅದೇ ಬಾಗ್ಬೇಕು ವಿನಃ ತಂಬಿಗೆ ಬಾಗಿದ ನಾಲೆಜ್ ಹೋಗೋದಿಲ್ಲ. Therefore, ನಾವು ಟೀಚರ್ಸ್ ಆಗೋದು ಪ್ರತಿ ದಿವಸ ಬಾಗಿ ಜ್ಞಾನ ತಗೋಬೇಕು. ಮಕ್ಕಳಿಗೆ ಬಾಗಿ ಅವ್ರ ಲೆವೆಲ್ಗೆ ಜ್ಞಾನ ಕೊಡ್ಲಿಕ್ಕೆ ಬೇಕು. ದೆನ್ ಓನ್ಲಿ ಎಜುಕೇಶನ್ ಸಿಸ್ಟಮ್ ಆಗಲಿ ಅಥವಾ ನೆಕ್ಸ್ಟ್ ಜನರೇಷನ್ ಆಗಲಿ ಬ್ಯೂಟಿಫುಲ್ ಆಗ್ತದೆ, ರೆಸ್ಪೆಕ್ಟ್ ಕೊಡ್ತಾರೆ. ಕೊಡೋದಿಲ್ಲ. ಸರ್, 2 ಪ್ರಶ್ನೆ ಇತ್ತು. ಮೊದಲನೇದು ಸ್ವಲ್ಪ ಕಾಂಟ್ರವರ್ಷಿಯಲ್ ಅಂತಾನೆ ಹೇಳ್ಬೋದು. ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಒಂದು ರೀತಿಯ ಕಾಸ್ಟ್ ಸಿಸ್ಟಮ್ ಇದೆ. ನಾವು ಮ್ಯಾಥ್ಸ್ ಟೀಚರು, ನಾವು ಸೈನ್ಸ್ ಟೀಚರು, ನಾವು ಲ್ಯಾಂಗ್ವೇಜ್ ಟೀಚರು, ಡ್ರಾಯಿಂಗ್ ಟೀಚರು ಅಂತ. ನೀವು ಡ್ರಾಯಿಂಗ್ ಟೀಚರಾ, ಸೈನ್ಸ್ ಟೀಚರಾ, ಮ್ಯಾಥ್ಸ್ ಟೀಚರಾ, ಆರ್ಟ್ಸ್ ಟೀಚರಾ? ನನ್ಗೆ ಯಾವ ಜ್ಞಾನ ಬೇಕು ಇಷ್ಟನ್ನು, ಯಾಕೆಂದ್ರೆ ನಾವು ಸೆಪರೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಈಗ ಆರ್ಟ್ಸ್ ಟೀಚರ್ ನೀವು ಕೇಳ್ರಿ, ಮ್ಯಾಥಮೆಟಿಕ್ಸ್ ಕಲಿಸಿದ್ರೆ ನಂದು ಆರ್ಟ್ಸ್ ಸರ್ ಅಂತಾರೆ. ಕೋತಂಬರಿ ಖರೀದಿ ಮಾಡ್ಲಿಕ್ಕೆ ಹೋಗ್ಬೇಕಾದಾಗ ಒಂದ್ 10,000 ರೂಪಾಯಿ ಕೊಟ್ಟಿದೀವಿ ಅವತ್ತಿಗೆ, ಕೊಟ್ಟು ಕೋತಂಬರಿ ಕೊಡವ, ಎಷ್ಟ್ರಿ ಅಪ್ಪಾರ, ನಂದು ಆರ್ಟ್ಸ್, ನನಗೆ ಮ್ಯಾಥ್ಸ್ ತಿಳಿಯಂಗಿಲ್ಲ ಅಂದಿವಾ. ಮತ್ತಲ್ಲಿ ಎನ್ಕ್ವೈರಿ ಮಾಡ್ತೀವಿ, ಹೇಗೆ ಕೊಟ್ಟಿ, 5 ರೂಪಾಯಿಗೆ 1, 3 ರೂಪಾಯಿಗೆ 2 ಇಲ್ಲನ, ನೋಡಿ 10 ರೂಪಾಯಿಗೆ 3 ಇಲ್ಲನ, ಯಾಕೆ ಭಿನ್ನ ರಾಶಿ ಮಾಡಿದ್ರೆ ಆರ್ಟ್ಸ್ ಅವರು?
ಮತ್ತೆ ಆರ್ಟ್ಸ್ ಅವ್ರ ಪಗಾರ ಯಾಕೆ ತಗೊಳ್ತೀರಿ? ಮನೆಯಲ್ಲಿ 10 ಜನ ಇದ್ದಾರೆ ಸರ್, ಒಬ್ಬೊಬ್ಬರಿಗೆ 2 ಚಪಾತಿ ಅಂದ್ರೆ 20 ಚಪಾತಿ ಮಾಡ್ಬೇಕು ಸರ್, ಇಷ್ಟು ಗೋಧಿ ಬೇಕು ಸರ್, ಇಷ್ಟು ರೊಕ್ಕ ಬೇಕು ಸರ್. ಆರ್ಟ್ಸ್ ಅವ್ರು ಯಾಕೆ ವಿಚಾರ ಮಾಡ್ತಾ ಇದ್ದೀರಿ? ಇಲ್ಲೇ ಆರ್ಟ್ಸ್ ಸೈನ್ಸ್ ಸಂಬಂಧ ಇಲ್ಲ. ಈಗ ಊಟ ಮಾಡ್ಬೇಕಾದಾಗ ನಾನು ಆರ್ಟ್ಸ್ ಮ್ಯಾಥಮೆಟಿಕ್ಸ್ ಊಟ ಮಾಡ್ಬೇಕಾದ್ರೆ ಬಯಾಲಜಿ ಬೇಕಲ್ಲ. ಈಗ ನೀವು ಕೋಸಂಬರಿ ಮಾಡ್ತೀರಿ, ಅದಕ್ಕೆ ಲಿಂಬೆ ಹಣ್ಣು ಹಿಂಡುತ್ತದೆ. ಯಾಕೆ? ಸಿಟ್ರಿಕ್ ಆಸಿಡ್ ಈಸ್ ಎಸೆನ್ಸಿಯಲ್. ಪ್ರೋಟೀನ್ಸ್ ಪೆಪ್ಟೋನ್ಸ್ ಮಿಕ್ಸ್ ಆಗ್ಬೇಕಾದ್ರೆ, ಅಮಿನೋ ಆಮ್ಲ ಆಗ್ಬೇಕಾದ್ರೆ ಸಿಟ್ರಿಕ್ ಆಸಿಡ್ ಇಸ್ ಎಸೆನ್ಸಿಯಲ್. ಅಂದ್ರೆ ನಾವು ತಿಂದ ಪ್ರೋಟೀನ್ಗೆ ನನ್ನ ಸ್ಟಮಕ್ ನಲ್ಲಿ ಆಸಿಡ್ ಸಾಲೋದಿಲ್ಲ. ಅಮ್ಮನಿಗೆ ಗೊತ್ತಿದೆ ಲಿಂಬೆ ಹಣ್ಣು ಹಿಂಡು. ಹೂರ್ಣದ ಅಡಿಗೆ ಮಾಡಿದ ದಿವಸ ಕಟ್ಟಿನ ಸಾರು ಮಾಡ್ತಾಳೆ. ಯಾಕೆ? ಹುಣಸಿ ಹಣ್ಣು ಇಸ್ ದ ಟಾರ್ಟ್ರಿಕ್ ಆಸಿಡ್ ಅಂತ ಕಟ್ಟಿನ ಸಾರಿನಲ್ಲೇ ಹುಣಸಿ ಹಣ್ಣು ಹಾಕ್ತಾಳೆ. ಆಕೆಗೆ ಸೈನ್ಸ್ ಗೊತ್ತಿಲ್ಲ, ಮ್ಯಾಥ್ಸ್ ಗೊತ್ತಿಲ್ಲ, ಲಿಟ್ರೇಚರ್ ಗೊತ್ತಿಲ್ಲ, ಆದ್ರೆ ಜೀವನದಲ್ಲಿ ಹೆಂಗಿರ್ಬೇಕು ಅನ್ನೋದು ಗೊತ್ತಿದೆ. ಆ ಜೀವನದಲ್ಲಿ ಖುಷಿಯಿಂದ ಇರ್ಬೇಕಂದ್ರೆ ನಾನು ಏನೇನ್ ತಿನ್ಬೇಕು, ಯಾವಾಗ ಇರ್ಬೇಕು, ಹೇಗಿರ್ಬೇಕು. ಅಮ್ಮನಿಗೆ ಯಾವ ಕ್ವಾಲಿಫಿಕೇಶನ್, ನಿನ್ ಮ್ಯಾಥ್ಸೋ ಸೈನ್ಸೋ ಇಂಜಿನಿಯರಿಂಗು ಮೆಡಿಕಲ್ ಕೇಳಿ ಗೊತ್ತಾಗೋದಿಲ್ಲ. ಬಂದವ್ರಿಗೆ ಖುಷಿಯಿಂದ ಇರ್ಬೇಕು, ಆರೋಗ್ಯದಿಂದ ಇರ್ಬೇಕಂತ ಹೆಂಗಂತಾರೆ. ಸೇಮ್ ಥಿಂಗ್ ಟೀಚರ್ಸ್ ಕೂಡ ನೆಕ್ಸ್ಟ್ ಜನರೇಷನ್ ಖುಷಿಯಿಂದ ಇರಬೇಕು. ಹೊಸದನ್ನ ಸಂಶೋಧನೆ ಮಾಡೋದ್ರ ಜೊತೆ ಎಲ್ಲರೂ ಸುಖದಿಂದ ಇರಬೇಕು ಅಂದ್ರೆ ಎಲ್ಲನೂ ನನಗೆ ಅವಶ್ಯಕ. ನಾಟ್ ಮೇರ್ಲಿ ಆರ್ಟ್, ಸೈನ್ಸ್, ಮ್ಯಾಥಮೆಟಿಕ್ಸ್ ಸಂಬಂಧ ಇಲ್ಲ. ಥ್ಯಾಂಕ್ ಯು ಸರ್. ಇನ್ನೊಂದು ಪ್ರಶ್ನೆ ಸರ್, ನಮ್ಮಲ್ಲಿ ಒಂದು ಸ್ಟೂಡೆಂಟ್ಸ್ ಅಲ್ಲಿ ಸ್ವಲ್ಪ ಬ್ರ್ಯಾಂಡಿಂಗ್ ನಡೆಯುತ್ತೆ, ಸ್ಲೋ ಲರ್ನರ್ಸ್ ಅಂತಾನೋ ಅಥವಾ ಲರ್ನಿಂಗ್ ಡಿಸೆಬಿಲಿಟಿ ಅಂತಾನೋ. ಅವರ ಜೊತೆಗೆ ನೀವು ತುಂಬಾ ಕೆಲಸ ಮಾಡಿದಿರಿ, ಅದರ ಅನುಭವ ಏನಾದ್ರು ಹಂಚ್ಕೊಂತೀರಾ? ಇಲ್ಲ, ನಾವು ಏನಾಗ್ತದೆ ಗೊತ್ತಾ, ನಾನು ಸ್ಲಮ್ ಏರಿಯಾದಲ್ಲೇನೆ ಸುಮಾರು ಒಂದು 6 years ಮಾಡಿದೆ. ನಾವು ಬ್ರ್ಯಾಂಡಿಂಗ್ ಹೆಂಗ್ ಮಾಡ್ತೀವಿ ಅಂತಂದ್ರೆ ಮಾರ್ಕ್ಸ್ ಅನ್ನ ಮಾತ್ರ ಕೌಂಟ್ ಮಾಡ್ತೀವಿ, ಬಿಟ್ರೆ ನಾವು ಉಳಿದದನ್ನ ಕೌಂಟ್ ಮಾಡೋದಿಲ್ಲ. ಇದು ನಮ್ ತಪ್ಪು. ಈಗ ತಿಳ್ಕೊಳ್ಳಿ, ಸ್ಲಮ್ ಏರಿಯಾದಲ್ಲಿ ನಾವು ಮಾಡ್ಬೇಕಾದಾಗ ಇವತ್ತು August 15th ಅಂತ ಹೇಳಿದ್ರೆ ಎಲ್ಲಾ ಮಕ್ಕಳು ಬರ್ತಿದ್ರು, ಇಡೀ ಗ್ರೌಂಡ್ ಕ್ಲೀನ್ ಮಾಡ್ತಿದ್ರು, ಡೆಸ್ಕ್ ಎತ್ ಹಾಕ್ತಿದ್ರು, ಒರೆಸ್ತಿದ್ರು. ಸರ್ ಮತ್ತೇನ್ ಮಾಡ್ಬೇಕಂತಿದ್ರು. ಹಂಗಾದ್ರೆ ಇವ್ರಿಗೆ ಎಷ್ಟು % ಮಾರ್ಕ್ಸ್ ಕೊಡ್ತೀವಿ? ಯಾರು ಇಂಟೆಲಿಜೆಂಟ್ ಇದ್ದಾರೋ ಅವರು ಆಗ್ಲಿ 2 ದಿವಸ ಸ್ಕೂಲ್ ತಪ್ಪಿಸ್ಬಿಡ್ತಿದೆ. ಯಾಕಂದ್ರೆ ಮಾಸ್ಟರ್ ಏನೇನೋ ಪರಪರೆ ಕಟ್ಲಿಕ್ಕೆ ಹೇಳ್ತಾರೆ, ಇದನ್ನ ಹಾಕ್ತಾರೆ, ತಪ್ಪಿಸ್ಬಿಡು ಅಂತ. ಅವ ಮಾರ್ಕ್ಸ್ ಹೆಚ್ಚಿಗೆ ತಗೊಳ್ತಿದ್ದ ನಿಜ, ಆದ್ರೆ ಅವ್ನಿಗೆ ಉಳಿದದ್ದೇನೂ ಗೊತ್ತಿಲ್ಲಲ್ಲ. ಇವತ್ತು ತಿಳ್ಕೊಳ್ಳಿ, ನಮ್ಮಲ್ಲಿ ಯಾರು 50% ಮಾಡಿದ್ದಾರೆ. ಇವತ್ತು ನಾವು ಸ್ಟೇಟ್ ಲೆವೆಲ್ ಒಂದು ಮಾರ್ಕೆಟಿಂಗ್, ಯಾವುದು ಹಣ್ಣಿನ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾನೆ. ಅವನು ಡಲ್ಲ ಆದ್ರೆ ಇಂಟೆಲಿಜೆಂಟ್. ಇವ ಯಾರು ಇಂಟೆಲಿಜೆಂಟ್ ಇದ್ದಾನೆ, ಇನ್ನೂ ಜಾಬ್ ಸಿಕ್ಕಿಲ್ಲ ಸರ್, ನನ್ ಫಸ್ಟ್ ಕ್ಲಾಸ್ ಸರ್, ರ್ಯಾಂಕ್ ಹೋಲ್ಡರ್ ಸರ್. ಹೌದಪ್ಪ, ನಿನಗೆ ಯಾರ ಜೊತೆ ಹೆಂಗಿರ್ಬೇಕಂತ ಗೊತ್ತಿಲ್ಲಲ್ಲ. ನಮ್ಮಲ್ಲಿ ಏನಾಗಿದೆ, ನಾವು ಬ್ರ್ಯಾಂಡಿಂಗ್ ಮಾಡೋದು ಮಾರ್ಕ್ಸ್ ಮೇಲೆ ಮಾಡ್ತಾ ಇರೋದ್ರೆ ನಮ್ಮ ತಪ್ಪು. ಆದ್ರೆ ನನಗೆ ಯಾರು ಡಲ್ ಸ್ಟೂಡೆಂಟ್ಸ್ ಇನ್ನೂವರೆಗೂ ಸಿಗಲಿಲ್ಲ. ಯಾಕಂದ್ರೆ ಅವ್ರವ್ರಿಗೇನೆ, ಈಗ ಫಾರ್ ಎಕ್ಸಾಂಪಲ್ ನನ್ಗೆ ತುಂಬಾ ಖುಷಿ ಅನಿಸ್ತಾ ಇದ್ದು, ಅವನು ಕುರುಬ್ರವನಿದ್ದ. ಆ ಹುಡುಗ ಹೇಳಿದ, ಸರ್ ಇದನ್ನು ಕಂಪ್ಲೀಟ್ ತಗೋಬೇಡಿ ಸರ್. ಯಾಕೆ ಸರ್? ಅದು ಸೆಕೆಂಡ್ ಗ್ರೇಡ್. ಹೆಂಗೆ ಅಂದ್ರೆ ಅದ್ರಲ್ಲಿ 3 ಗ್ರೇಡ್. ಹೆಂಗಂದ್ರೆ ಫಸ್ಟ್ ಕುರಿದೇನು ಉಣ್ಣಿ ಕಟ್ ಮಾಡ್ತಾರೆ, ಅದು ಕ್ವಾಲಿಟಿ ನಂಬರ್ 1. 2ನೇ ಬ್ರೀಡ್ ಏನ್ ತೆಗಿತಾರೆ, ಕ್ವಾಲಿಟಿ ನಂಬರ್ 2. 3ನೇದು ಏನ್ ತೆಗಿತಾರೆ, ಅದು ಕ್ವಾಲಿಟಿ ನಂಬರ್ 3. ಕಂಬಳಿ ಸೈಜ್ ಅಷ್ಟೇ ಇರ್ತದೆ, ಕಲರ್ ಅಷ್ಟೇ ಇರ್ತದೆ ಸರ್, ಬಟ್ ಡ್ಯೂರೇಬಿಲಿಟಿ ಇಸ್ ಡಿಫ್ರೆಂಟ್. ಯಾರು ಹೇಳಿದ್ರು ಇದು? ಯಾರು ಸ್ಕೂಲಿಗೆ ಬರಲಿಲ್ಲ ಅವ್ರು ಹೇಳಿದ್ರು ಅಲ್ವಾ? ಇನ್ನೊಂದು ಇಂಟ್ರೆಸ್ಟಿಂಗ್, ಶೂಸ್ ಮೇಕರ್ ನನ್ನ ಹತ್ರ ಡಿಸೈನಿಗೆ ಬಂದ ಸಲ ಹೆಂಗ್ ಕಟ್ ಮಾಡಿದೀಗ ಆಗ್ಬೇಕು, ಹೆಂಗ್ ಮಾಡ್ಕೊ ಖುಷಿ ಆಗ್ಬಿಟ್ಟ. ಅಲ್ಲಪ್ಪ, ಅದು ನಿನ್ಗೆ 3000 ಪೇರ್ ಅಂತ ಹೇಳ್ತೀವಿ, ಸೇಮ್ ಕಲರ್ ಸೇಮ್ ಸೈಜ್, ಇದು 2000 ಅಂತ ಹೇಳ್ತೀವಿ, ಇನ್ನೊಂದು 900 ಸಾಕು ಸರ್ ಅಂತಿದೆ, ಹೆಂಗೆ ಅಂದೆ ನಾನು. ಸರ್, ಡುಬ್ಬದ ಮೇಲೆ ಇರ್ತದಲ್ಲ, ಪ್ರಾಣಿಯ ಡುಬ್ಬದ ಮೇಲೆ ಇದ್ದಿದ್ದು ಡ್ಯೂರೇಬಿಲಿಟಿ ಹೆಚ್ಚಿಗೆ, ಅದು ಕಾಸ್ಟ್ಲಿ. ಹೊಟ್ಟೆ ಎತ್ತಂತ ಸ್ಕಿನ್ ಏನಿದೆಯಲ್ಲ, ಅದು ಡ್ಯೂರೇಬಿಲಿಟಿ ಕಡಿಮೆ, ಅದು 900 ಅಂದ. ಇದರಲ್ಲಿ ಇಂಟೆಲಿಜೆಂಟ್ ಯಾರು? ನಾನು ಪರ್ಚೇಸ್ ಮಾಡೋಣ, ಏನಾದ್ರು ಮಾಡೋಣ. ಆದ್ರಿಂದ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಮಾರ್ಕ್ಸ್ ನಾವು ಕೊಡೋದು ಹೇಗೆ ಕೊಡ್ತಾ ಇದ್ದೀವಿ ಅಂದ್ರೆ, ಅವ್ನು ಇಂಟೆಲಿಜೆನ್ಸ್ ಎಷ್ಟಿದೆ, ಅವ್ನು ವರ್ಕ್, ಅವ್ನು ಮಾಡುವಂತ ಕೆಲಸದಲ್ಲಿ ಎಷ್ಟು ಇಂಟೆಲಿಜೆಂಟ್ ಇದೆ ನೋಡ್ತಾ ಇಲ್ಲ, ಓನ್ಲಿ ಮಾರ್ಕ್ಸ್ ಮಾಡ್ತಾ ಇದ್ರೆ. ಭಾರತ ಏನ್ತಾರೆ, ಓದು, ಬಹಳಷ್ಟು ಓದು, 99 ಮಾಡ್ಬೇಕು, ಇನ್ನೂ 1%. ಹೌದ್ರಿ, ನಮ್ಗೆ 100ಕ್ಕಿಂತಲೂ ಹೆಚ್ಚಿಗೆ ಕೊಡ್ಲಿಕ್ಕೆ ಬರೋದಿಲ್ಲ. ನಮ್ಗೆ 100ಕ್ಕಿಂತ ಹೆಚ್ಚಿಗೆ ಕೊಡ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಅದಕ್ಕಿಂತಲೂ ಹೆಚ್ಚಿಗೆ ಅವ್ನು ಗೊತ್ತಿದೆ ಅಲ್ವಾ? ಆದ್ರಿಂದ ಮಾರ್ಕ್ಸ್ ಮೇಲೆ ನಾವು ಇಂಟೆಲಿಜೆಂಟ್ ಅಲ್ಲ ಅಂತ ಹೇಳಿ ಬರೋದು. Satish sir had a comment. Oh, Satish sir is very extraordinary. ಸುರೇಶ್ ಅವರಿಗೆ ಯಾಕಂತಿದೆ ಅಂದ್ರೆ ನಮ್ಮ ನ್ಯಾಷನಲ್ ಪಾಲಿಸಿ ಕೂಡ
ಮರ್ಜಿಂಗ್ ಆಫ್ ಸಬ್ಜೆಕ್ಟ್ ಬೌಂಡರೀಸ್ ಬಗ್ಗೆ ಹೇಳುತ್ತೆ. ಅಂದ್ರೆ ಟೀಚರ್ಸ್ ಗಳು ಒಂದೇ ಸಬ್ಜೆಕ್ಟ್ ಈಗ ಎಷ್ಟರ ಮಟ್ಟಿಗೆ ಆಗಿದೆ ಅಂದ್ರೆ, ನಾನು ಫಿಸಿಕ್ಸ್, ಕೆಮಿಸ್ಟ್ರಿ, ಸೈನ್ಸ್ ಟೆಕ್ಸ್ಟ್ ಬುಕ್ ಇದೆ, ಆದ್ರೆ ನಾನು ಸ್ಪೆಷಲೈಸೇಷನ್, ನಂದು ಬಯಾಲಜಿ, ನಂದು ಕೆಮಿಸ್ಟ್ರಿ, ನಂದು ಫಿಸಿಕ್ಸ್, ನಾನು ಬಯಾಲಜಿ ಮಾಡಂಗಿಲ್ಲ, ನಾನು ಬಯಾಲಜಿ ಟೀಚರ್ ಫಿಸಿಕ್ಸ್ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ವಾಸ್ತವವಾಗಿ ನಮ್ಮ ಪಾಲಿಸಿ ಕೂಡ ಈ ಸಬ್ಜೆಕ್ಟ್ ಬೌಂಡರೀಸ್ ಗಳು ಮರ್ಜ್ ಆಗ್ಬೇಕು, ಇಂಟಿಗ್ರೇಟೆಡ್ ಅಪ್ರೋಚ್ ಟು ಟೀಚಿಂಗ್ ಇರ್ಬೇಕಂತ ಹೇಳ್ತಾರೆ. ವಾಸ್ತವವಾಗಿ 10th ಸ್ಟ್ಯಾಂಡರ್ಡ್, ಒಂದು 8th ಸ್ಟ್ಯಾಂಡರ್ಡ್ ಮಗು ಎಲ್ಲವನ್ನು ಓದಿ ಅರ್ಥ ಮಾಡ್ಕೊಳುತ್ತೆ ಎಲ್ಲ ಸಬ್ಜೆಕ್ಟ್ ಗಳನ್ನು ಅಂದ್ರೆ, ಮೇಸ್ಟರ್ಗಳಿಗೆ ಯಾಕೆ ಆಗ್ಬಾರ್ದು, ಮೇಡಮ್ಗಳಿಗೆ ಯಾಕೆ ಆಗ್ಬಾರ್ದು ಅನ್ನೋದು ಪ್ರಶ್ನೆ. ಬಹಳ ಚೆನ್ನಾಗಿ ಹೇಳಿದ್ರಿ ಸುರೇಶ್ ಅವರೇ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಯಾಕಂದ್ರೆ ನಾವು ನೀವೆಲ್ಲ ಕೂಡಿ ಮಾಡಿದ್ರೆ ಸರ್, ನೀವು ಡಿಸ್ಕಷನ್ ಮಾಡೋದ್ರಿಂದ ಒಂದು ಟೆಕ್ಸ್ಟ್ ಬುಕ್ ಬರೀಬೇಕಾದ್ರೆ ಏನ್ ತೊಂದ್ರೆ ಇದೆ, ಭಾಷೆ ತೊಂದ್ರೆ ಏನಿದೆ, ಅವ್ನಿಗೆ ಎಷ್ಟು ಬರುತ್ತೆ, ಇದು ಇರ್ಬೇಕೋ ಇರ್ಬಾರ್ದು, ಅದು ಬಂದು ಇವತ್ತಿನ ಟೆಕ್ಸ್ಟ್ ಬುಕ್ ನಲ್ಲಿ ನನಗ್ ಕಲಿಸ್ಲಿಕ್ಕೆ ತೊಂದ್ರೆ ಆಗೋದನ್ನೆಲ್ಲ ಕಡಿಮೆ ಮಾಡ್ಕೊತಾ ಹೊಂಟಿವಿ. ಬಿಟ್ರೆ ಈಗ ಎಕ್ಸ್ಪಾನ್ಷನ್ ತುಂಬಾ ನಾಲೆಜ್ ಹೆಚ್ಚಾಗ್ತಾ ಇದೆ, ನಾವು ಕಡಿಮೆ ಯಾಕೆ ಮಾಡ್ತಾ ಹೊಂತೀವಿ ನನ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಟೆಕ್ಸ್ಟ್ ಬುಕ್ ಮೇಲೆ ನೋಡಿದ್ರೆ ಈ ಸಲ ಕಣ್ಣಿನ ಚಿತ್ರ ಬೇಡ, ಯಾಕಂದ್ರೆ ನಮ್ಗೆ ತೆಗಿಲಿಕ್ಕೆ ಬರೋದಿಲ್ಲ. ಫ್ರಾಕ್ ಚಿತ್ರ ಬೇಡ, ಯಾಕಂದ್ರೆ ನಮ್ಗೆ ತೆಗಿಲಿಕ್ಕೆ ಬರೋದಿಲ್ಲ. ಬ್ರೈನ್ ಚಿತ್ರ ಬೇಡ, ನಮ್ಗೆ ತೆಗಿಲಿಕ್ಕೆ ಬರೋ. ಯಾಕ್ರಿ ಇದು ಕಲಿಯೋಣಲ್ಲಿ ನನ್ ಪಗಾರ ಕೊಡ್ತಾ ಇದೆ, ಇಷ್ಟು ಮಕ್ಕಳು ನಾವು ತಯಾರು ಮಾಡ್ತಾ ಇದ್ದೀವಿ. ನೋಡಿ, ನನಗೆ ಕಲೀಲಿಕ್ಕೆ ಬರೋದ ಮಗು ಹೆಂಗ್ ಕಲಿತಾನೆ? ಇದು ನನ್ನ ಟೀಚರ್ಸ್ ಕಲಿಬೇಕು, ಪ್ರತಿ ದಿವಸ ಕಲಿಬೇಕು. ಈಗ ನೋಡಿ, ನಿಮ್ಮ ಜೊತೆ ನಾನು ಕೂತಿದ್ದ ಉದ್ದೇಶ ನಾನು ತುಂಬಾ ಕಲಿಯಬಹುದು ಅನ್ನೋದು ಕೂತಿದ್ದು ಬಿಟ್ರೆ ನನ್ ಖಂಡಿತ ಎಲ್ಲಾನು ಗೊತ್ತಿಲ್ಲ. ಈಗ ನಾವು ಬೆಂಗಳೂರಿನಲ್ಲಿ ಅಥವಾ ಮೈಸೂರಿನಲ್ಲಿ RIನಲ್ಲಿ ನಾವು ಫಿಲ್ಮ್ ಮಾಡ್ಬೇಕಾದ್ರೆ ಎಷ್ಟು ಡಿಸ್ಕಷನ್ ಆಯ್ತು. ಇಟ್ಸ್ ಗ್ರೇಟ್. ನಮ್ಗೆ ಏನಾದ್ರು ಜಾಣ ಆಗಿದ್ರೆ ಸುತ್ತಲಿನ ಪರಿಸರ, ಸಣ್ಣ ಮಕ್ಕಳನ್ನ ತುಂಬಾ ಜಾಣರು ಮಾಡಿದ್ರೆ ಅಷ್ಟೇ. Thank you, sir. Ramesh had a question. ಅದೇ ಸರ್, ನೀವು ಆ ಫ್ಲವರ್ ಬರೆದಾಗ, ಇಲ್ಲ ಇದು ಇನ್ಸೆಕ್ಟ್ ಬರೆದಾಗ, ಬಟರ್ಫ್ಲೈ ಬರೆದಾಗ, ನನಗೆ ಯಾಕೆ ಯಾರು ನಾನು ಓದಿದ್ದು ಬಯಾಲಜಿನೇ, ಸೊ ಗ್ರಾಜುಯೇಷನ್ ಅಲ್ಲೂ ಯಾರು ಈ ತರ ಹೇಳ್ಕೊಟ್ಟಿಲ್ಲ. ನಾವು ಅದನ್ನ ಬೇರೆ ತರನೇ ಚಿತ್ರ ಬಿಡಿಸ್ತಾ ಇದೀವಿ. ಬಟ್ ನನಗೆ ಪ್ರಶ್ನೆ ಬರೋದು, ಈ ಆರ್ಟ್ ಅನ್ನೋದು ಎಲ್ಲರಿಗೂ ಬರೋದಿಲ್ಲ ಅಂತ ಒಂದು ಅಭಿಪ್ರಾಯ ಇದೆ. ಎವ್ರಿಬಡಿ ಕ್ಯಾನಾಟ್ ಡ್ರಾ. ನೀವು ಅದು ಎರಡು ಕೈಯಲ್ಲಿ ಬರೀ ಆಂಬಿಡೆಕ್ಸ್ಟ್ರಸ್ 2 ಕೈಯಲ್ಲಿ ಬೇರೆ ಬರೆದ್ರಿ. ಏನು ಮಾತೇ ಬರ್ಲಿಲ್ಲ ನನಗೆ. ಸೊ ಇದನ್ನ ಎಸ್ಥೆಟಿಕ್ ಸೆನ್ಸ್ ಅನ್ನೋದು ನಾವು ಕಲಿಬಹುದು. ಬಟ್ ನಿಮ್ ಪ್ರಕಾರ ಆರ್ಟ್ ಎಲ್ಲರೂ ಕಲಿಬಹುದಾ? ಎಲ್ಲರಿಗೂ ಆರ್ಟ್ ಬರುತ್ತಾ? ಆತರ ಮಾಡ್ಬಹುದಾ ಅಂತ? ಬರುತ್ತೆ. ಯಾಕಂತಂದ್ರೆ ಮಕ್ಕಳಿಗೆ ಆರ್ಟೇ ಬೇಸಿಕ್. ಯಾಕಂದ್ರೆ ನನ್ನಲ್ಲಿ ಔಟ್ಸೈಡ್ ಅಲ್ಲಿ ಮನಿ ಕಟ್ಟಿದಾಗ ಸುಮಾರು ಒಂದು 8 ಜನ ಮಕ್ಕಳು ಬರ್ತಿದ್ರು. ಅವ್ರಿಗೆ ಫಸ್ಟ್ ಥಿಂಗ್ ಇಸ್ ಆರ್ಟ್. ಅವ್ರು ಏನ್ ನೋಡೋದು ಆರ್ಟ್. ಯಾಕಂದ್ರೆ ಏನದೆ, ಕೆಲವೊಂದಿಗೆ ಮರಾಠಿ ಬರ್ತಿತ್ತು, ಕೆಲವೊಂದಿಗೆ ಇಂಗ್ಲಿಷ್ ಬರ್ತಿತ್ತು, ಕನ್ನಡ ಬರ್ತಿತ್ತು. ನಾನು ಒಂದು ಆನೆ ಚಿತ್ರ ತೆಗೆದೆ ಅಂತ ತಿಳ್ಕೊಳ್ಳಿ, ಅವ್ರವ್ರ ಭಾಷೆದಲ್ಲಿ ಅವ್ರು ತಿಳ್ಕೊಳ್ತಿದ್ರು. ಅವ್ರು ಹೇಳ್ತಿದ್ರು, ಹಾತಿ ಕಿತಿ ಚಾನ ಇವ್ರು ಅಂತಿದ್ರು, ಎಲಿಫೆಂಟ್ ಇಸ್ ಎಕ್ಸಲೆಂಟ್ ಅಂತ ಇವ ಅಂತಿದ್ದ, ಆನೆ ಎಷ್ಟು ಮಸ್ತ್ ಆಗಿದೆ ಅಂತ ಇವ ಅಂತಿದ್ದ. ಸಿ, ಇಲ್ಲಿ ಭಾಷೆಗಿಂತ ಮೊದಲು ಆರ್ಟ್. ಈಗ ನಾನು ಇಲ್ಲಿ ಕೆಲವು ತೋರಿಸ್ಬೋದಾ ಚೇಂಜ್ ಹೆಂಗ್ ಅವ್ರು ಹೆಂಗ್ ಇಮ್ಯಾಜಿನ್ ಮಾಡ್ತಾರೆ, ನಾನು ಇಲ್ಲಿ ಬೋರ್ಡ್ ಮೇಲೆ ತೋರಿಸಿ ಇಚ್ಛೆ ಪಡ್ತೀನಿ. ಬಿಕಾಸ್ ಆರ್ಟ್ ಈಸ್ ಬೇಸಿಕ್ ಮತ್ತು ಎಲ್ರಿಗೂ ಬರುತ್ತೆ. ಅವ್ರು ಹೇಗೆ ತೆಗಿತಾರೆ, ಅವ್ರ ಇಮ್ಯಾಜಿನೇಷನ್ ಹೇಗಿರುತ್ತೆ. ಸಿ, ಇದು ಏನು ಅಂತ ಕೇಳಿದ್ರೆ ವಕ್ರರೇಖೆ ಹೇಳ್ತಾನೆ, ಏನು ಹೇಳ್ತಾನೆ, ಹಾವು ಅಂತ ಹೇಳ್ತಾನೆ, ತುಂಬಾ ಬೇರೆ ಬೇರೆ ಹೇಳ್ತಾರೆ. ನಾನು ಆನೆ ಅಂತ ಹೇಳಿದ ತಕ್ಷಣ ಹೇಗೆ ಸಾರ್ ಅಂತ ನಾವು, ಯಾಕಂದ್ರೆ ನಾವು ಕಲ್ಪನೆ ಮಾಡಿಲ್ಲ. ಇದೆಲ್ಲ ಸೊಳ್ಳು, ಇದು ಕ್ವಾರೆ, ಇದು ಕಣ್ಣು, ಇದು ಕಿವಿ, ಇದು ಕಾಲು ಮಡಚಿದೆ, ಇದು ಹೊಟ್ಟೆ, ಇದು ಕಾಲು. ವಾವ್, ಅವನು ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತಾರೆ. ಈಗ ನೆಕ್ಸ್ಟ್ ಡೇ ಬಂದಾಗ ಹೇಳಿದ್ರೆ ಇದು ಏನು ಅಂತ ಹೇಳಿ, ಆನೆ ಎಲಿಫೆಂಟ್ ಅಂತ. ನಾವು ಇಟ್ಸ್ ಡಿಫರೆಂಟ್ ಅಂದೆ. ಸರ್, ನಿನ್ನೆ ಆನೆ ಅಂದಿದ್ರಲ್ಲ, ನಿನ್ನೆ ಆನಿತ್ತು, ಇವತ್ತು ಬೇರೆ ಇದೆ. ಏನು ಹುಂಜ ಹೆಂಗೆ ಸರ್? ಇದೆಲ್ಲ ಪುಕ್ಸಪ್ಪ, ಇದು ಕಾಲ, ಇದು ಇನ್ನೊಂದು ಕಾಲ, ಹೀಗೆ ಬಂತು, ಹೀಗೆಲ್ಲ ಆದ್ರೆ ಇದು ಹುಂಜ ಆಗ್ತದೆ. ವಾವ್, ಒಂದು 2 ಆಗ್ತದೆ ಹೆಂಗ್ ತೆಗೆದ್ರಂದ. ಎಸ್, ಮೊದಲು ಸುಮಾರು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ. ನೆಕ್ಸ್ಟ್ ಕೇಳಿ, ಇದು ಏನು ಅಂದ. ಹುಂಜ ಇಲ್ಲ, ಆನೆ ಗ್ಯಾರಂಟಿ. ಯಾಕಂದ್ರೆ ಏನ್ ಹೇಳಿ ಅಷ್ಟ ತಿಳಿದಿದ್ದ. ಆ ನಂತರ ಅವ್ನು ಹೇಳಿ ಅಮ್ಮ ಕಾಣ್ತಾಳೆ ಇದರಲ್ಲಿ. ಅಮ್ಮ ಇಂಪಾಸಿಬಲ್. See, this is the head and trip upon our left and hairs and
face of the mother. And next day, 3-4 ಹುಡುಗರು ಬೇರೆ ಬೇರೆ ತಕೊಂಡು ಏನ್ ತಕೊಂಡ್ ಬಂದ್ರು ಹಿಂಗ್ ಮಾಡ್ಕೊಂಡ ನಂತರ ಹೇಳಿದ, ಸರ್ ಇದು ನಿಮ್ ಕಿವಿ ಹಚ್ಚಿದ್ರಿ ಸರ್, ಇದು ಒಂದೇ ಹತ್ತ ಸರ್, ಸ್ವಲ್ಪ ಇದು ಹಿಂಗ್ ಮಾಡಿದ್ರಿ ಸರ್. ನೋಡಿ ಪೂರ್ಣ ಬೇರೆ ಮಾಡ್ಕೊಂಡ್ ಬಂದ ಇನ್ನೊಬ್ಬ. ಅಂದ್ರೆ ಅವ್ರಿಗೆ ಇದ್ರಲ್ಲಿ ಏನೋ ಚೇಂಜ್ ಮಾಡ್ಬೋದು. ಇನ್ನೊಬ್ಬ ಬಂದ ಹಿಂಗ್ ಮಾಡ್ಕೊಂಡ್ ಬಂದ, ಸರ್ ಇದು ನವೀನು ಸರ್, ಹೆಂಗು ಇದೆಲ್ಲ ತುರಾಯಿ ಸರ್, ಇದು ತುಂಚ ಸರ್, ಇದು ಹಿಂಗೆ ಸರ್. ಅವ್ರು ಏನ್ ಬ್ಯೂಟಿಫುಲ್ ಮಾಡ್ಕೊಂಡ್ ಬಂದಿರಲ್ಲ. ಅಂದ್ರೆ ಒಂದು ವಿಷನ್ ಹೆಂಗೆ ಅವ್ರಿಗೆ ಬಿಟ್ರೆ ತುಂಬಾ ಚೇಂಜ್ ಮಾಡ್ತಾರೆ. ನಂದೇ ಮಾಡಂದ್ರೆ ತೊಂದರೆ. ಹೀಗಾಗಿ ನಾವು ಯಾವಾಗಲೂ ಕೂಡ ಮಕ್ಕಳಿಗೆ ಇದು ವಂಡರ್ಫುಲ್ ಇದೆ, ವಂಡರ್ಫುಲ್. ಸಪೋಸ್ ಇದು 3 ಕರೆಕ್ಟ್, ಇದು 3 ಕರೆಕ್ಟ್, ಇದು 3 ಕರೆಕ್ಟ್. ಬಟ್ ನಾ ಇದು ಟಿಕ್ಕಿ ಕೊಟ್ಟರೆ ಅವಂತ ಕಂಡ ಸರ್, ನಾನು 3D ಏನಾಯ್ತು, ಇದು ಏನೋ ಪ್ರಾಣಿ ಸರ್. ಎಸ್, ಏನ್ ಪ್ರಾಣಿ? ಕೈ ಸರ್. ಎಸ್, ಕಾಲು ಸರ್, ಕಾಲು ಕಾಲು ಕೈ. ಏನೋ ಆಯ್ತು. ಬಟ್ ಇಲ್ಲಿ 2 ಕಿವಿ ಹೆಚ್ಚಿದ್ರೆ ಈಗ 3 ಅನ್ನಂಗಿಲ್ಲ. ಇದೇ ಕಿವಿ ಸ್ವಲ್ಪ ಉದ್ದ ಹಚ್ಚಿದ್ವಿ, ಇಮ್ಯಾಜಿನ್ ಮಾಡ್ಕೊಂಡು ರ್ಯಾಬಿಟ್ ಸರ್ ಅಂತ. ವೆರಿ ಗುಡ್. ಇದನ್ನೇ ನಾನು ಬಾಲ ಹಿಂಗೆ ಹಚ್ಚಿದ್ರೆ, and this one is different. Wow. ಅಂದ್ರೆ ಮಕ್ಕಳಿಗೆ ಸ್ಲೈಟ್ ಚೇಂಜ್ ಮಾಡಿ ಇನ್ನೊಂದು ಇದು ಏನ್ ಹೇಳ್ಬೇಕಂತ, ಇದು ಏನು ನೀವು 3ರಲ್ಲಿ ಒಂದು ಅದು ಒಬ್ಬ ಹೇಳಿದ, ಸರ್ ನೋ ಬರ್ಡ್ ಸರ್. ಹೆಂಗ ಒಂದು ಇದು ಕಿವಿ ನಾನು ಬೀಕ್ ಮಾಡ್ಬಿಡ್ತೀನಿ ಸರ್, ನಂತರ ಇದೆಲ್ಲ ಕೈ ಇರ್ತಲ್ಲ ಸರ್, ಇದು ಬೆಕ್ಕಿ ಮಾಡಿಬಿಡ್ತೀನಿ ಸರ್, ಇದು ಕುಚ್ಚ ಮಾಡಿಬಿಡ್ತೀನಿ ಸರ್, ಇದು ಹಾಡ್ತಾ ಹಾಡ್ತಾ ಫಾರೆನ್ ಹೋಗ್ತಾರೆ ಸರ್. ಒಂದು ಏನು ಇಮ್ಯಾಜಿನೇಷನ್ ಮಕ್ಕಳಲ್ಲಿ ಫ್ರೀಡಮ್ ಕೊಡಿ. ಅವ್ರು ಒಂದು ಯಾವ್ದೋ ಒಂದು ಲೈನ್ ಕೊಟ್ರೆ ಇಮ್ಯಾಜಿನ್ ತುಂಬಾ ಮಾಡ್ತಾರೆ, ತುಂಬಾ ಇಮ್ಯಾಜಿನ್ ಮಾಡ್ತಾರೆ. ಬಟ್ ನಾವು ಕೊಡ್ತಾ ಇಲ್ಲ. ನಾನು ಹೇಳಿದ್ನಿ ತೆಗಿಬೇಕಂದ್ರೆ ಬರೋದಿಲ್ಲ. ನಿನಗೆ ಅನಿಶ್ಚಿತ ಕನ್ವರ್ಟ್ ಮಾಡು. ಎಸ್, ಒಂದು ಹುಡುಗ ಹತ್ರ ಬಂದ, ಇದು ಏನು ಅಂತ ಕೇಳಿದೆ, ಸರ್ ಅದು ಬಳ್ಳಿ ಸರ್. ಯಾಕಂದ್ರೆ ಸರ್ ನೀರು ನೆಲದಲ್ಲಿದೆ, ಊಟೆಲ್ಲ ಬಿಡ್ತದೆ, ನೀರು ಹೆಂಗಿರ್ತದೆ ಎಲ್ಲ ಬಿಡ್ತದೆ ಸರ್, ಇದು ಬ್ಯಾಲೆನ್ಸ್ ಮಾಡ್ತದೆ ಸರ್, ಇದೆಲ್ಲ ಹಿಂಗ್ ಮಾಡಿದ್ರೆ ಏನು ಪ್ರಿಪೇರ್ ಮಾಡ್ಕೊಂಡ್ರೆ ಒಂದು ವೀಕ್ನಲ್ಲಿ ನಾಟ್ ಲೆಸ್ 100 ಪಿಕ್ಚರ್ಸ್ 10 ಪೀಪಲ್ಸ್ ತಗೊಂಡು ಅವ್ರ ಅವ್ವ ತೋರಿಸಿದೆ. ಅವ್ವ ಏನ್ ಜಾಣಿತಾನ್ರಿ ನಮ್ಮ ಹುಡುಗ. ನಾವೇನ್ ಮಾಡ್ತೀವಿ, ಅದು ದೇವದತ್ತ, ಅದು ಗಿಫ್ಟೆಡ್ ಇರ್ಬೇಕು, ಅದು ನನಗೆ ಬರೋದಿಲ್ಲ. ಅದಕ್ಕೆ ಮಕ್ಕಳಿಗೆ ನೀವು ಬಿಡ್ರಿ ಏನಂತ ಹೇಳ್ತಾರೆ. ಏನ್ ಇವತ್ತು ನಮ್ಮ ಎಜುಕೇಶನ್ ಅವ್ರು ಫ್ರೀಡಮ್ ಕೊಡ್ರಿ. ಅವ್ರು ಹೇಳಿದ್ದನ್ನ ನೀವೇನ್ ಹೇಳ್ಬೇಕಾಗದ ಕೂಡಿಸಿ ಹೇಳ್ರಿ. ಸೂಪರ್. ಈಗ 1-2 ಅದೇ ಸಮಸ್ಯೆ ಬರ್ತದೆ. 1-2 ಬರೀ ಅವ್ರು ಯಾಕೆ ಬರೀಬೇಕಂತ ನಾವು ಸಿ ದಿಸ್ ಇಸ್ 1, ದಿಸ್ ಇಸ್ 2, this is 3, this is 4, this is 5, this is 6, this is 7, this is 8, this is 9, this is 10. What is this? Face of the man. Okay, tegi 1, 2 na ಬರೀತಾನ್ರಿ. ನಾವು ಹಿಂಗೆ ಬರ್ದಂಗೆ ಸೀದಾ ಪ್ಲಸ್ ಮೈನಸ್ ಕಲಿಸ್ಬೇಕಾದ್ರೆ ಹಂಗೆ ಮಾಡಿ. ಸಿ ದಿಸ್ ಇಸ್ ದ ಸರ್ಕಲ್, this is a multiple, this is plus, equal, divided by, and this is square root. Man face, yes, meridian, this is adding, see, minus, minus system. ಏನೆಲ್ಲ ಕಲಿಸ್ಬೋದು ಫಸ್ಟ್ ಸ್ಟ್ಯಾಂಡರ್ಡ್ಸ್. ಅವ್ರಿಗೂ ಗೊತ್ತಿಲ್ಲ, ಶಬ್ದ ಗೊತ್ತಿಲ್ಲ, ಬಟ್ ಕಲಿಸ್ಬೇಕು. ಒಮ್ಮೆ ನೀವು ಕಲಿಸ ಅವ್ನು ಬೇರೆ ಬೇರೆ ಇಮ್ಯಾಜಿನ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಹಿಂಗ್ ಮಾಡಿ ಹಿಂಗ್ ಆಗ್ತದೆ ಸರ್, ಹಿಂಗ್ ಮಾಡಿ ಹಿಂಗ್ ಮಾಡ್ತಾರೆ, ಹಿಂಗ್ ರೂಟ್ ಮಾಡಿ ಹಿಂಗ್ ಆಗ್ತದೆ ಸರ್. ಅಂದ್ರೆ ಆರ್ಟ್ ಅನ್ನೋದು ಅವನ ಮನಸ್ಸಿನಲ್ಲಿ ಬಂದ ನಂತರ ಕ್ರಿಯೇಟ್ ಮಾಡಿದಾಗ ಇದು ತುಂಬಾ ವ್ಯಾಲ್ಯೂ ಇದೆ. ಬಿಟ್ರೆ ನಾನು ಹೇಳಿದೆ ನಾವು ತೆಗಿಬೇಕು. ನಾವು ಇವತ್ತು ಏನ್ ಮಾಡ್ತಾ ಇದ್ದೀವಿ, ಪೋರ್ಷನ್ ಇದಿದೆ ಇದನ್ನೇ ಮಾಡ್ತಾರೆ. ಜೊತೆಗೆ ನಮ್ಮ ಜೀವನದಲ್ಲಿ ಎಲ್ಲೆಲ್ಲಿ ನುಡಿದಿರ್ತದೆಲ್ಲ ನಾವು ಕೇಳಲಿಕ್ಕೆ ನಾವು ಅದು ಮಾಡೋದಿಲ್ಲ. ಹೀಗಾಗಿ ನಮ್ಮ ಎಜುಕೇಶನ್ ಏನಾಗಿದೆ, ನನ್ನ ನಾಲೆಜ್ ಎಷ್ಟಿದೆ ಅಷ್ಟೇ ಎಲ್ಲರನ್ನೂ ತಯಾರು ಮಾಡ್ತೀನಿ. ಅದರಲ್ಲಿ ನೆನ್ಪಿಟ್ಕೊಂಡು ಅಡ್ಜಸ್ಟ್ ಸ್ಕೋರ್ ಬೇರೆ ಏನಾರ ಕೆಲಸ ಮಾಡಿ ನಮ್ಗೆ ಒಪ್ಪಿಸ್ಬೇಕು.
ಅದಕ್ಕೆ ತಮಾಷೆ ಮಾಡ್ತೀನಿ, 70% ಮಾಡಿದ ಜಾಣ ಅಂತ. ಯಾಕಂದ್ರೆ 100 ರೂಪಾಯಿ ನೋಟ್ ಕೊಟ್ರೆ, ಈಗ ಯಾರಾದ್ರೂ 30 ರೂಪಾಯಿ ಕಡಿಮೆ ತಂದು ಕೊಟ್ರೆ 100 ರೂಪಾಯಿ ತರಬೇಕಲ್ಲ. ಆ 30 ರೂಪಾಯಿ ಯುಟಿಲೈಸ್ ಬೇರೆ ಮಾಡ್ಕೊಂಡಿರ್ತಾನೆ, ಐಸ್ ಕ್ರೀಮ್ ತಿಂದಿರ್ತಾನೆ, ಎಲ್ಲಿಯೋ ಗಾಡಿ ಬಂದಿರ್ತಾನೆ, ಏನೋ ಮಾಡಿರ್ತಾನೆ. ವೆರಿ ಇಂಟೆಲಿಜೆಂಟ್ ಪಾರ್ಟ್. ಇವಾಗ 100 ಹೋಗಿ ತಗೊಂಡು ಬಂದು ಬಿಸಿಲಾಗ ದಪ್ಪ ಹಾಕಿದ್ದು ಮೇಲೆ ಸಿ 2 ಭಾಗಿದೆ. ಅವನು ಹೆಚ್ಚಿಗೆ ಕಡಿಮೆ ತಗೊಂಡಂದ್ರೆ ಅವ್ನು ಎದಕ್ಕೋ ಯೂಸ್ ಮಾಡ್ಕೊಂಡ. ಇದನ್ನ ನಾವು ವಿಚಾರ ಮಾಡ್ತೀವಿ. ಮತ್ತೆ ಅಂತ ಮಕ್ಕಳ ಸಲುವಾಗಿ ನಾವು ಕರ್ಸ್ಕೊಂಡಿಲ್ಲ. ನಾವನ್ನ ಸಾಲಿ ಸ್ವಚ್ಛ ಮಾಡ್ಲಿಕ್ಕೆ ಉಪಯೋಗ ಮಾಡ್ತೀವಿ, ಫ್ಲಾಗ್ ಹಚ್ಲಿಕ್ಕೆ ಯೂಸ್ ಮಾಡ್ತೀವಿ, ಓಡಿಸಿ ಕೆಲಸ ತರಲಿ ಮಾಡ್ತೀವಿ. ಬಟ್ ಅವನ ಸಲುವಾಗಿ ಒಂದು ಅರ್ಧ ಗಂಟೆ ಸೋ ಬ್ರಿಲಿಯಂಟ್ ಅಂತ ಹೇಳಿ ಮಾಡೋದು ನಾವು ಮಾಡಿದ ಕಷ್ಟ. ಸತೀಶ್ ಸರ್, ಸರ್, ನಮ್ಮ ವ್ಯವಸ್ಥೆ ಏನ್ ಮಾಡುತ್ತೆ ಅಂದ್ರೆ, ಒಂಥರ ಮೇಷ್ಟ್ರುಗಳು ಹೇಗೆ ಯೋಚನೆ ಮಾಡ್ತಾರೋ ಹಾಗೆ ಮಕ್ಕಳು ಯೋಚನೆ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಬಿಡ್ತಾರೆ. ಅಂದ್ರೆ ಅವ್ರಿಗೆ ಸ್ವತಂತ್ರವಾದ ಆಲೋಚನೆ ಮಾಡೋದಕ್ಕೆ ಬಿಡೋದಿಲ್ಲ. ಇಟ್ ನೆವರ್ ಅಲೋಸ್ ಚಿಲ್ಡ್ರನ್ ಟು ಥಿಂಕ್ ಅಂಡ್ ನೆವರ್ ಎನ್ಕರೇಜಸ್ ಡೈವರ್ಜೆಂಟ್ ಥಿಂಕಿಂಗ್. ಸುರೇಶ್ ಕುಲಕರ್ಣಿ ಅವರು ಹೇಳ್ತಾ ಇರೋದ್ರಲ್ಲಿ ಆ ತರದ ಒಂದು ಡೈವರ್ಜೆಂಟ್ ಥಿಂಕಿಂಗ್ ಅನ್ನ ಎನ್ಕರೇಜ್ ಮಾಡ್ಬೇಕು ಅನ್ನುವ ಆಶಯ ಇದೆ ಅಂತ ನನ್ನ ಗ್ರಹಿಕೆ. ಇವಾಗ ಸರ್ ನೀವು ರೆಸ್ಪಾಂಡ್ ಮಾಡಬಹುದಾ ಅದಕ್ಕೆ? ಖಂಡಿತ ಖಂಡಿತ. ಯಾಕಂತಂದ್ರೆ ಅವ್ರು ಹೊಸ ಈಗ ಉದಾಹರಣೆ ನೋಡಿ, ಈಗ ನಿನ್ನೆ ಮೊನ್ನೆನೆ 3 ವರ್ಷದ ಒಂದು ಮಗು, ನಮ್ಮ ಫ್ರೆಂಡ್ ಅವರು ದೇಶಮುಖ್ ಅಂತ, ಅವನು ಅಟ್ಟದ ಮೇಲಿದ್ದ. ಅವನ ಕೈಯಿಂದ ಒಂದು ಪ್ಲಾಸ್ಟಿಕ್ ಅದ ಏರೋಪ್ಲೇನ್ ಕೈಯಾಗಿದ್ದ ಬಿತ್ತು. ಅದನ್ನ ತಗೊಳ್ಳಿಕ್ ಬರೋದಿಲ್ಲ. 6 ಫೂಟ್ ಕೆಳಗೆ ತಗೊಳ್ಳಿ, ಮತ್ತೆ ಇಲ್ಲಿಂದ ಕೆಳಗಿಂದ 8 ಫೂಟ್ ಎತ್ತರ ಇಟ್ಮೇಲೆ ಅಪ್ಪನ್ ಕರೆದು ಅದನ್ನ ತೆಗೆದುಕೊಂಡು ಹೋಗ್ತೇನೆ. ಅಪ್ಪ ಏನ್ ಹೇಳಿದ್ರು, ಒಬ್ಬ ವರ್ಕರ್ಸ್ ಕರೆದು ಅದ್ರ ಮೇಲೆ ಹತ್ತಿ ತೆಗೆದುಕೊಂಡಪ್ಪ ಹಿಂದಾಳೆ. ಅವ್ರು ಹೇಳಿದ್ರು, ಇಲ್ಲಿ ಕಡ್ಡಿ ಪೆಟ್ಟಿ ತಂದು ಕೊಟ್ಕೊಳ್ಳೆ ತೆಗಿತೀನ್ರಿ ಅಂದ. ಅಪ್ಪ ಕೆಳಗಿಳಿದು ಇವನ್ ಏನ್ ಮಾಡಿದ ಗೊತ್ತಾ, ಒಂದು ಪೈಪ್ ತಗೊಂಡ, ವಾಟರ್ ಪೈಪ್, ಅಲ್ಲಿ ನಳ ಸ್ಟಾರ್ಟ್ ಮಾಡಿದ, ಜೋರಾಗಿ ಅದ್ರ ಮೇಲೆ ಬಿಟ್ಟ. ಅದು ಏರೋಪ್ಲೇನ್ ಕೆಳಗೆ ಬಿತ್ತು, ಯಾಕಂದ್ರೆ ಪ್ಲಾಸ್ಟಿಕ್ ಇದ್ದಿತ್ತು. ಯಾರು ಹೇಳಿದ್ರು ಇದನ್ನ? ಈ ಫೋರ್ಸ್ ನಿಂದ ಈ ಏರೋಪ್ಲೇನ್ ನಾವು ತಕ್ಕೋಬಹುದು. ಅಮ್ಮ ಅಂದ, ಏನ್ ಮನೆ ತುಂಬಾ ನೀರ್ ಮಾಡಿದಿ, ಇದು ಮಾಡಿದಿ, ನೀ ಬೇಕಾದಷ್ಟು ಬೈಕ್, ನೋ ಪ್ರಾಬ್ಲಮ್, ನನಗೆ ಏರೋಪ್ಲೇನ್ ಸಿಕ್ತೆ, ಮುಗೀತ. ಅವ್ರ ಅಪ್ಪ ಬಂದ ಅಪ್ರಿಸಿಯೇಟ್ ಮಾಡಿದ್ರು, ತೋರಿಸಿದ್ರು. ವಾ, ಈಗ ನನ್ನ ಜೊತೆ ಅವ್ನ್ ಎಷ್ಟು ದೊಡ್ಡ ಫ್ರೆಂಡ್ ಅಂದ್ರೆ, ಅವ್ನ್ 3 ವರ್ಷಕ್ಕೆ ಟ್ರಾಕ್ಟರ್ ಹೊಡಿಲಿಕ್ಕೆ ಕೊಟ್ಕೊಂಡ, ಹೊಡೆದ, ಕುದುರೆ ಮೇಲೆ ಹತ್ಕೊಂಡು ಕುದುರೆ ಹೊಡೆದ. ನನ್ಗೆ ಏನ್ ಅನಿಸ್ತಾ ಅಂದ್ರೆ, ಇದು ನನಗ್ ಬರ್ತಾ ಇಲ್ಲ, ಬಟ್ ಅವ್ನ್ ಬರ್ತಾ ಇದೆ. ಹೆಂಗೆ ಅವ್ನು ಆಕಳ ಹಿಡ್ಕೊಂಡ್ ಬರ್ಬೇಕಾದ್ರೆ ಹೆಂಗ್ ಹಿಡ್ಕೊಂಡ್ ಬರ್ಬೇಕದೆಲ್ಲ ತೋರಿಸಿದ. ಅಂದ್ರೆ ನಾನು ಹೇಳ್ತಾ ಇರೋದು, ಚಿಕ್ಕ ಮಕ್ಕಳು ಏನೇನ್ ನೋಡಿ ಆ ಫೋರ್ಸ್ ಎಷ್ಟಿದೆ, ಅದು ಹೆಂಗ್ ಬೀಳ್ತದೆ ಅನ್ನೋದು ನೋಡ್ಯಾರ. ನಾನ್ ಫಿಸಿಕ್ಸ್ ಕಲಿಸಿ ಈ ಫೋರ್ಸ್ ನಿಂದ ಅದು ಬೀಳ್ತದೆ ಅಂತ ಹೇಳೋಕ್ ಕಾರಣ ಇಲ್ಲ. ಅವ್ರು ಎಲ್ಲೆಲ್ಲಿಯೋ ಯಾರ್ಯಾರನೋ ಹೆಂಗೆಂಗೋ ನೋಡ್ಯಾರ, ಅದನ್ನ ಅವರೆಲ್ಲ ಅಪ್ಲೈ ಮಾಡ್ತಾರೆ. ಅದ್ರ ಸಲುವಾಗಿ ಅವ್ರು ನಾವು ಎಕ್ಸ್ಪೀರಿಯನ್ಸ್ ಕೇಳಲಿಕ್ಕೆ ಕಲ್ತಾಗ ನಮ್ಗೆ ತುಂಬಾ ಖುಷಿ ಆಗ್ತದೆ. ಈ ಸಣ್ಣ ಮಗು ಆ ನೀರಿನಿಂದ ಹೆಂಗ್ ತೆಗೆದ, ಅವ್ನು ಬರೋದ್ರಲ್ಲೇ ಅಪ್ಪ ಹೇಳಿದ ಏನ್ ಕೇಳಿಲ್ಲ. ನಮ್ಗೆ ಬೇಕಾ ಕೆಳಗೆ ಕೆಡೋಬೇಕಂದ್ರೆ ಫೋರ್ಸ್ ಬೇಕಾ? ಫೋರ್ಸ್ ಅಂದ್ರೆ ಪೈಪ್ ಜೋರಾಗಿ ಹಿಡಿದು ಬಿಟ್ರೆ ನೀರಿನ ಪೈಪ್ ಬೀಳ್ತದೆ. ನಾವು ಅಪ್ರಿಸಿಯೇಟ್ ಮಾಡ್ಬೇಕಲ್ಲ. ಥ್ಯಾಂಕ್ ಯು ಸರ್. ಇನ್ನೊಂದು ಪ್ರಶ್ನೆ, ನಿಮ್ಮ ಡ್ಯೂರಿಂಗ್ ಯೋರ್ ಟೆನ್ಯೂರ್ ಆಸ್ ಅ ಟೀಚರ್ ನೀವು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರಿ. ಮಕ್ಕಳನ್ನೆಲ್ಲ ಒಂದು ಹಳ್ಳಿಗೆ ಕರ್ಕೊಂಡು ಹೋಗಿ ಬೇರೆ ಬೇರೆ ಅವ್ರ ಮನೆಯಲ್ಲಿ ಇರಿಸೋದು ಒಂದು ಅದ್ರ ಬಗ್ಗೆ ಒಂದು 2 ನಿಮಿಷ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಏನಿಲ್ಲ, ವೆರಿ ನೈಸ್ ಥಿಂಗ್. ನಮ್ಮಲ್ಲಿ ಚೈತನ್ಯ ಮಂಡಲ ಅಂತ ಮಾಡಿ, ಚೈತನ್ಯ ಮಂಡಲ ಅಂದ್ರೆ ನಮ್ಮ ಸ್ಕೂಲ್ನಲ್ಲಿ ರ್ಯಾಂಕ್ ಹೋಲ್ಡರ್ಸ್ ಇದ್ರು. ಅದಕ್ಕಿಂತಲೂ ಹೆಚ್ಚಿನ ನಾವು ಕಲಿಸ್ಬೇಕು ಅನ್ನೋದ್ರ ಸಲುವಾಗಿ ಎವ್ರಿ ಸ್ಯಾಟರ್ಡೆ ಸಂಡೇ ನಾವು, ಅದಕ್ಕೆ ಫೀಸ್ ಇಲ್ಲ, ಎವ್ರಿ ಸ್ಯಾಟರ್ಡೆ 3 to 6 ಬರ್ಬೇಕು, ಎವ್ರಿ ಸಂಡೇ 9 to 12 ಟಿಫಿನ್ ಮಾಡ್ಕೊಂಡ್ ಬರ್ಬೇಕು, ಊಟಕ್ಕೆ ಹೋಗ್ಬೇಕು. ನಾವು ಅಲ್ಲಿ ಯಾವ ವ್ಯವಸ್ಥೆ ಮಾಡ್ತಿರ್ಲಿಲ್ಲ. ಹಿಂಗ್ ಮಾಡಿದಾಗ ನಾವೇನ್ ಮಾಡ್ತಿದ್ವಿ, ಎವ್ರಿ ಸಂಡೇ ಸ್ಯಾಟರ್ಡೆ ಏನ್ ಮಾಡ್ಬೇಕಂತ ನಾವು 3 ಜನ ಟೀಚರ್ಸ್ ಥಿಂಕ್ ಮಾಡ್ತಿದ್ವಿ. ಫಾರ್ ಎಕ್ಸಾಂಪಲ್, ಈ ವಾರ ದ.ರಾ ಬೇಂದ್ರೆ ಅವ್ರ ಮನೆಗೆ ಹೋಗ್ಬೇಕು. ಆ ಮಕ್ಕಳಿಗೆ ಹೇಳ್ತಿದ್ವಿ ದ.ರಾ ಬೇಂದ್ರೆ ಅವ್ರ ಮನೆಗೆ ಇಲ್ಲಿದೆ. ಅಲ್ಲಿ ಬಂದಾಗ ಬೇಂದ್ರೆ ಅವ್ರು 16,000 ಪುಸ್ತಕಗಳನ್ನು ಓದಿದ್ದ ಮಕ್ಕಳನ್ನು ನೋಡಿದಾಗ, ಒಬ್ಬ ಮನುಷ್ಯ ಇಷ್ಟು ಬುಕ್ ಓದಬಹುದಾ? ನೇರವಾಗಿ ಅವ್ರ ಜೊತೆ ಡಿಸ್ಕಷನ್ ಮಾಡ್ತಿದ್ರು. ಬೇಂದ್ರೆ ಅವರು ಅಭ್ಯಾಸ ಮಾಡಿದ ವಿಷಯಗಳು 102 ಎಷ್ಟು ಮಂದಿಗೆ ಗೊತ್ತಿದೆ? ಅವ್ರಿಗೆ ಕನ್ನಡ ಬರ್ತಿತ್ತು, ಮಾತೃಭಾಷೆ ಮರಾಠಿ ಇತ್ತು. BA ಅವ್ರು ಅಭ್ಯಾಸ ಮಾಡಿದ್ದು ಇಂಗ್ಲಿಷ್ ಅಂಡ್ ಸಂಸ್ಕೃತ ಎಷ್ಟು ಮಂದಿ ಗೊತ್ತಿದೆ? ಕೇವಲ 74 ಇಸ್ವಿಯಲ್ಲಿ 4 ತಂತಿಗೆ ಜ್ಞಾನ ಚಿಕ್ಕ ಇಷ್ಟೇ. ಬಟ್ ನಮ್ಮ ಮಕ್ಕಳು ಅವ್ರು ನೇರವಾಗಿ ಮಾತಾಡ್ತಾರೆ. ಅದೇ ರೀತಿ ಮಲ್ಲಿಕಾರ್ಜುನ್ ಮನ್ಸೂರ್, ಗ್ರೇಸ್ ಸಿಂಗರ್, ಅವ್ರ ಜೊತೆ ಡಿಸ್ಕಷನ್. ಹಿಂಗ್ ಮಾಡಿದ್ಮೇಲೆ ನಾವೇನ್ ವಿಚಾರ ಮಾಡಿದ್ವಿ, ಹಳ್ಳಿಯಲ್ಲಿ ಈ ಮಕ್ಕಳನ್ನ ಕರ್ಕೊಂಡು ಹೋಗಿ ಹಳ್ಳಿ ಮಕ್ಕಳು ಅದೇ ಕ್ಲಾಸ್ನವ್ರು ಹೇಗಿದ್ದಾರೆ ಅನ್ನುವಂಥದ್ದು ನಾವು ಅಭ್ಯಾಸ ಮಾಡ್ಬೇಕಂತ ಒಂದು ಹಳ್ಳಿಗೆ ಹೋದ್ಮೇಲೆ
ನಾವು ಖರ್ಚು ಮಾಡಿದ್ವಿ ಓನ್ಲಿ 600 rupees. 600 rupees. ಹೇಗೆ ಮಾಡಿದ್ವಿ? ನೀವು ಬಸ್ಸಿಂದ ಅಪ್ ಅಂಡ್ ಡೌನ್ ನೀವು ತರಬೇಕು, ನೀವೇ ಟಿಕೆಟ್ ತೆಗಿಬೇಕು, ನಾವು ತೆಗಂಗಿಲ್ಲ. ಅಲ್ಲಿ ಹೋದ ನಂತರ 9th standard ಹುಡುಗ 9th standard ಹುಡುಗನ ಮನೇಲಿ ಇರ್ಬೇಕು, 7th standard 8th standard ಹುಡುಗಿ 8th standard ಹುಡುಗಿ ಮನೇಲಿ ಇರ್ಬೇಕು. ಅಮ್ಮ ಅವ್ರ ಮನೆಯಲ್ಲಿ ಏನ್ ಮಾಡ್ಬೇಕಂದ್ರೆ ಇಬ್ಬರದು ಅಡಿಗೆ ಅವರೇ ಮಾಡ್ಬೇಕು. ಅಂದ್ರೆ ತನ್ನ ಮಗಂದು ಇಲ್ಲಿ ಬಂದಂತ ಮಗಂದು 3 ದಿವಸ. ಬಟ್ ಆ 3 ದಿವಸದಲ್ಲಿ ಸೂಪರ್ ಏನ್ ಮಾಡಿದ್ರು ಅಂದ್ರೆ, ನಾವು ಮೊದಲೇ ದಿವಸ ಅವ್ರು ಏನೇನ್ ಟ್ಯಾಲೆಂಟ್ ಇದ್ದಾರೆ, ಆಕ್ಟಿವಿಟೀಸ್ ಮಾಡ್ತಾರೆ, ಅದನ್ನೆಲ್ಲ ಮಾಡಿದ್ರು. ಬಹಳ ಕ್ಲೋಸ್ ಆಗಿಬಿಟ್ರು. ಅವತ್ತು ಮಾತ್ರ ಭೋಜನ ಅಂತ ಮಾಡಿದ್ವಿ. ಇಬ್ಬರದ ಅಡಿಗೆ ಆ ತಾಯಿಯನ್ನ ಕರ್ಕೊಂಡು ಶಾಲೆಗೆ ಬರ್ಬೇಕು, ಅವ್ರು ಇಬ್ಬರನ್ನು ಕೂಡಿಸಿ ಊಟಕ್ಕೆ ಹಾಕ್ಬೇಕು. ಏನ್ ಖುಷಿ ಆಗ್ಬಿಡ್ತಂದ್ರೆ, ನಮ್ಗೆ ಇಂಥ ಹುಡುಗನ್ ಕೊಟ್ಟದ್ದು ಚಲೋ ಐತ್ರಿ. ಹಂಗಿಲ್ಲ, 3ನೇ ದಿವಸ ಎಷ್ಟು ಕ್ಲೋಸ್ ಆದ್ರಂದ್ರೆ ಅವರು ಗ್ರೂಪ್ ಮಾಡಿದ್ವಿ. ಮಾರ್ಕೆಟ್ಗೆ ಅಲ್ಲಿ ಸರ್ವೆ ಮಾಡೋರು ಬೇರೆ, ಮಠಕ್ಕೆ ಹೋಗಿ ಸರ್ವೆ ಮಾಡೋರು ಬೇರೆ, ಕುರುಬ್ರೋಣಿಯಲ್ಲಿ ಸರ್ವೆ ಮಾಡೋರು ಬೇರೆ, ಹಿಂಗೆಲ್ಲ ಮಾಡಿ ಸಾಯಂಕಾಲ ಆ ಊರು ಜನರ ದೊಡ್ಡವ್ರು ಯಾರ್ಯಾರಿದ್ರು ಎಲ್ಲರನ್ನೂ ಕಂಡ್ವಿ. ಈ ಊರಿನ ಬಗ್ಗೆ ನಮ್ಮ ಹುಡುಗರು ಏನ್ ನೋಡ್ಯಾರ ಅನ್ನೋದು ಪ್ರೆಸೆಂಟ್ ಮಾಡಿದ್ರು. ಸ್ಪೆಷಲ್ ಏನೇನಿದೆ ನಿಮ್ಮ ಊರಲ್ಲಿ ಹೇಳಿ ಅಂತ ತಿಳ್ಕೊಂಡು ಅವ್ರನ್ನ ಕೇಳಿದ್ರು. ಮಾಸ್ಟರ್ ಪೀಸ್. 1 question ಇಂಪಾರ್ಟೆಂಟ್. ನಮ್ದು ಕಲ್ಚರಲ್ ಸ್ಥಿತಿ ಹಾಗೆ ಹೀಗೆಲ್ಲ ಹೇಳಿದ್ರು. ಹಳ್ಳಿ ನಮ್ಮ ಹುಡುಗರು ಏನ್ ಕೇಳಿದ್ರು ಗೊತ್ತಾ? ಎಲ್ಲಿ ನೋಡಿದಿಲ್ಲ ಕಸ ಆಯ್ತು, ಎಲ್ಲಿ ನೋಡಿದಿಲ್ಲ ಹಾಳಿ ಹೋಗಿದ್ರು, ನಿಮ್ದು ಕಲ್ಚರ್ ಎಂತದು ಅಂತ ಕೇಳಿದ್ರು ಮಕ್ಕಳು. ಅವ್ರಿಗೆ ತತ್ತರಿಸ್ಬಿಟ್ರು. ಅಂದ್ರೆ ಏನೋ ಹಂಗೆ ಹೇಳಿದ್ವಿ, ಹುಡುಗರು ಕೇಳೋದಿಲ್ಲ ಅಂತ. ಈ ರೀತಿ ನಾವೇನ್ ಮಾಡಿದ್ವಿ. ಆಮೇಲೆ 3 ಮಾಡಿದ್ಮೇಲೆ ಆ ಹುಡುಗರು ಇಲ್ಲಿ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಧಾರವಾಡ ಕಲೀಲಿಕ್ಕೆ ಬರ್ಬೇಕಂತ ಮಾಡಿದ್ರು. ಇವ್ರ ಮನೆಯಲ್ಲಿ ಉಳ್ಕೊಂಡ್ರು. ಒಂದು ಫ್ಯಾಮಿಲಿ ಹೆಂಗ್ ಬೆಳೆದ್ ಬಿಡ್ತು ಅಂದ್ರೆ ತುಂಬಾ ಕ್ಲೋಸ್ ಆಯ್ತು. ಆಫ್ಟರ್ 3 years ಒಂದು ಸರ್ವೆ ಮಾಡಿದ್ವಿ ಏನಾಗಿದೆ ಅಂತ. ಸೂಪರ್. ಇವತ್ತು ಅವರು IAS ಮುಗಿಸಿದ್ದಾರೆ ಅಂಡ್ ಸೈಂಟಿಸ್ಟ್ ಆಗಿದ್ದಾರೆ. ಇವತ್ತು ವೆಸ್ಟರ್ನ್ ಕಂಟ್ರಿಗೆ ಹೋದ್ರು ಕೂಡ ತಮ್ಮ ಊರನ್ನ ಯಾವ ರೀತಿ ಬದಲು ಮಾಡ್ಬೇಕು ಅನ್ನೋಂಥದ್ದು ವಿಲೇಜಸ್ ಇದೆ. 3ನೇ ದಿವಸ ಅವ್ರು ಪ್ರೋಗ್ರಾಮ್ ಕೊಟ್ಟಾಗ ಆ ಇಡೀ ಊರ 3,500 ಜನ ಬಂದು ಕುತ್ಕೊಂಡು ನೋಡಿದ್ರು. ಅದು ಈ ಹುಡುಗರು ಮಾಡಿದ ಪ್ರೋಗ್ರಾಮ್ ಸೂಪರ್ ಸೂಪರ್ ಸೂಪರ್. ಅದ್ರಲ್ಲಿ ಬಂದು ಐಟಮ್ಸ್ ಮಾಡಿದವರು. ಓಣಿ ಅಜ್ಜ ಅಜಾರಿ ಬಿದ್ದಾಗ ಅಂತ ಒಂದು ರೋಲ್ ಪ್ಲೇ ಮಾಡಿದ್ರು. ಆ ಓಣಿ ಅಜ್ಜ ಎಲ್ರಿಗೂ ಹೆಲ್ಪ್ ಮಾಡಿದ್ದ. ಆದ್ರೆ ಹೆಲ್ಪ್ಲೆಸ್ ಅಂದ್ರೆ ಈಗ ಶ್ರೀಕ್ ಬಿದ್ದಾನ. ಆವಾಗ ಮುಸ್ಲಿಂ ಹುಡುಗ ಹೆಂಗ್ ಹೆಲ್ಪ್ ಮಾಡಿದ, ಗುಜರಾತಿ ಹುಡುಗ ಹೆಂಗ್ ಹೆಲ್ಪ್ ಮಾಡಿದ, ದುಡ್ಡಿದ್ದವ ಹೆಂಗ್ ತಗೊಂಡ್ ಬಂದ, ವೆಹಿಕಲ್ ಇದ್ದವ ದವಾಖಾನೆಗೆ. ಯಾಕಂದ್ರೆ ಅವ್ರ ಮಗ ಫಾರಿನ್ ಇದ್ದ. ಅವಾಗ ಈ ಅಜ್ಜನ್ ಅವ್ರೆಲ್ಲಾ ಸಂರಕ್ಷಣೆ ಮಾಡಿದ್ರು. ಹೆಂಗ್ ಮಾಡಿದ್ರು? ಆ ದವಾಖಾನೆ ಕರ್ಕೊಂಡೋದ್ರು, ಊಟಕ್ಕೆ ಹಾಕಿದ್ರು. ಪೂರ್ಣ ಆರಾಮ್ ಆಗ್ಬಿಟ್ರ ಅವ್ನ ಮಗ ಬರೋದ್ರಾಗ. ಅವ್ನ ಮಗ ಹೇಳಿದ, ನೀವೆಲ್ಲ ನಮ್ಮ ಅಪ್ಪನ ಉಳಿಸಿರಿ, ನಾನು ಈ ಊರಿಗೆ ಏನ್ ಮಾಡ್ಬೇಕು ಯಾರ್ಯಾರು ಏನೇನ್ ಮಾಡ್ಬೇಕು, ಎಷ್ಟೆಷ್ಟು ಖರ್ಚು ಮಾಡ್ತೀನಿ ಅಂದಾಗ, ನಿಮ್ಮಪ್ಪ ನಮ್ಮನ್ನೆಲ್ಲ ಬೆಳೆಸಾನಪ್ಪ, ನಿಮ್ಮಪ್ಪ ನಮ್ಮನ್ನೆಲ್ಲ ಬೆಳೆಸಾನ, ಈ ಊರಿನ ಅಜ್ಜಪ್ಪ ಅವ, ನಿಮ್ಮ ಅಪ್ಪ ಆದ್ರೆ ಇಷ್ಟ ಅಲ್ಲ ಅಂತ ಹೇಳ್ಕೊಂಡು. ಅದು ಹಾರ್ಟ್ ಟಚಿಂಗ್. ಅವ್ರು ಮಾಡಿದ್ದು ನೋಡ್ಬಿಟ್ರೆ ಇಟ್ಸ್ ಅ ಮಾಸ್ಟರ್ ಪೀಸ್. ಯಾವ್ದು ಇಸ್ ಅ ಮಾಡೆಲ್. ಇಲ್ಲಿ ಜಾತಿ ಗೀತೆ ಅಲ್ಲಪ್ಪ, ನಮ್ಮ ಊರು, ನಮ್ಮ ಜನ, ನಮ್ಮ ದೇಶ ಅನ್ನೋದನ್ನ ಸೂಪರ್. ಈವನ್ ಸ್ವಾಮೀಜಿ ಎದ್ ನಿಂತು ಚಪ್ಪಾಳಿ ಹೊಡೆದ, ಏನ್ ಚಲೋ ಮಾಡಿರಲಿ ಹುಡುಗರ ನೀವು. ಅದು ಹಾರ್ಟ್ ಟಚಿಂಗ್. ಇವತ್ತಿಗೂ ಕೂಡ ನಾವು 1983 ಮಾಡಿದ್ವಿ. ಬಟ್ ಇವತ್ತಿಗೂ ಕೂಡ 2021 ಆದ್ರೂ ಕೂಡ ನನ್ನ ನೆನಪಾಗೋದಿಲ್ಲ ಆ ಒಂದು ಸೀನ್. ಅದೆಲ್ಲ ಮಕ್ಕಳಿಗೆ ಸ್ವಲ್ಪ ಹೇಳಿದ್ವಿ. ಆಮೇಲೆ ಮಳೆಯಲ್ಲಿ ತೊಯ್ಸ್ಕೋಬೇಕು, ಅವರು ರಾಡಿಯಲ್ಲಿ ಕುಣಿದಾಡ್ಬೇಕು, 1 hour ಸುಮ್ಮನೆ ಕೊಡ್ಬೇಕು, ತಲೆಯೆಲ್ಲ ಮುನ್ಸ್ಕೊಂಡ ನಂತರ ಏನ್ ಬೇಕಾದ್ ಬರಿಬಹುದು, ಚಿತ್ರ ತೆಗಿಬಹುದು. ಇಟ್ಸ್ ಅ ಮಾಸ್ಟರ್ ಪೀಸ್. ಪೂವರ್ ಪೀಪಲ್ಸ್ ಹೆಂಗ್ ಹೆಲ್ಪ್ ಮಾಡ್ಬೇಕು. ಅಂಡ್ ನೀವು ಡಾಕ್ಟರ್ಸ್ ಆದ ಹಳ್ಳಿ ಒಳಗೆ ಹೋಗಿ ಸರ್ವೆ ಮಾಡಿ ಅವ್ರಿಗೆ ಏನೇನ್ ಜಡ್ ಇದೆ, ಕಾಮನ್ ಜಡ್ ಹೆಂಗ್ ಬರ್ತದೆ, ಯಾಕೆ ಬರ್ತದೆ, ಡಾಕ್ಟರ್ಸ್ ನಮ್ಗೆ ಹೆಲ್ಪ್ ಮಾಡಿದ್ರು. ಒಂದು ನಾವು ಈ ವರ್ಕ್ ಮಾಡ್ಬೇಕಾದಾಗ ಬೇರೆ ಬೇರೆ ಫೀಲ್ಡ್ ಅವ್ರು ಬಂದು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು. ಈವನ್ ವಕೀಲರೊಬ್ಬರು ಬಂದ್ರು, ಯಾಕೆ ತಪ್ಪು ಮಾಡಿದ್ದಾರೆ, ಅಪರಾಧ ಮಾಡಿದವ್ರ ಜೊತೆನೆ ಇಂಟರ್ವ್ಯೂ ಮಾಡ್ಲಿಕ್ಕೆ ಹಚ್ಚಿದ್ರು. ದಟ್ಸ್ ಅ ಫ್ಯಾಂಟಾಸ್ಟಿಕ್. ಅವಾಗ ಒಬ್ಬ ಮುದುಕಿ, ಆಕೆಗೆ ಸುಮಾರು 60 years, ಆಕೆ ಯಾಕೆ ತಪ್ಪು ಮಾಡ್ಯಾಳ, ಹಳ್ಳಿ ಪ್ರಾರಂಭ ಮಾಡಿದ್ವಿ, ಯಾಕೆ ನೀನು ಹಿಡ್ಕೊಂಡ್ ಬಂದಾರ ಅಂತ ಹೇಳಿದ್ರು. ಯಪ್ಪ ನಂದು ಶಿಟ್ ಐತಲ್ಲ, ಅದಕ್ಕೆ ಇದು ಪನಿಷ್ಮೆಂಟ್ ಅಂತ ಗೊತ್ತಾಗ್ಲಿಲ್ಲ ಹುಡುಗರಿಗೆ. ಅಂದ್ರೆ ಏನು ಅಂತ ಕೇಳಿದ್ರು. ಇಲ್ಲ, ನನ್ನ ಸೊಸಿ ಭಾಳ ಚಲೋ ಇತ್ತು, ನೀರ್ ತಂದು ಹಾಕಾಕತ್ತಿದ್ದು, ನಾನು ರೊಟ್ಟಿ ಮಾಡಾಕತ್ತಿದ್ದೆ, ಒಂದಿಷ್ಟು ನೀರ್ ಹಾಕಂದೆ, ಹಾಕ್ತೇನೆ ತಡಿವೆ ಅಂತ ನನ್ನ ಎದುರಿಗೆ ಕುತ್ಕೊಂಡು ಸಿಂಗಿ ತಲೆ ಮೇಲೆ ತೆಗೆದು ವರ್ಷಗೊತ್ತು ಕೂತು ನನ್ ಶಿಟ್ ಬಂತ. ರೊಟ್ಟಿ ಮಾಡೋ ಮನೇಲಿನೂ ಹೊಡೆದೆ. ನನ್ಗೆ ರೆಸ್ಪೆಕ್ಟ್ ಕೊಡೋದಿಲ್ಲ, ನನ್ಗೆ ಕಿಮ್ಮತ್ತಿಲ್ಲ, ನನಗೆ ಅತ್ಯ ಅಂದ್ರೆ ಇಲ್ಲ ಅಂತ ಹೊಡೆದೆ. ಹೊಡೆದದ್ದಕ್ಕೆ ತಲೆಗೆ ಪೆಟ್ಟು ಸತ್ಲು. ಆಕಿ ದೇವ್ರಂತ ಹೆಣ್ಮಗಳು. ನನ್ನ ಒಂದು ಸಿಟ್ಟಿನ ಕೈಯಾಗ ಆಕಿನ ಒಂದೆಲ್ಲ, ನನಗೆ ಇದಕ್ಕಿಂತಲೂ ಕೆಟ್ಟ ಏನ್ ಬೇಕಾದ ಕೊಡ್ಲಿಯಪ್ಪ, ನಾನು ಸಿಟ್ಟಿನೊಳಗ ಹಾಳಾಗಿನಿ. ಅದಕ್ಕೆ ತಮ್ಗಳ ಈ ಶಿಟ್ಟಿಗೆ ಹಾಕೋದ ಏನ್ ಸೂಪರ್. ಆ ಚೈತನ್ಯ ಮಂಡಲದಿಂದ, ಮಕ್ಕಳಿಂದ, ಒಂದು ಸೊಸೈಟಿಯಿಂದ ತುಂಬಾ ಹೆಲ್ಪ್ ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರಮೇಶ್, ಒಂದು ಕೊನೆ ಪ್ರಶ್ನೆ ಸರ್. ಅದು ನಿಮಗೆ ಇವರು ಬೇಂದ್ರೆ ಅವ್ರ ಜೊತೆ
ಸಮೀಪದ ಸಂಪರ್ಕ ಇತ್ತು. ಸೊ ಅದರಿಂದ ಆ ಸಂಪರ್ಕದಿಂದ ನಿಮಗೆ ಆದಂತ ಕಲ್ಚರಲ್ ಇರ್ಲಿ, ಕ್ರಿಯೇಟಿವ್ ಮತ್ತೆ ನೀವು ಎಸ್ಥೆಟಿಕ್ ಸೆನ್ಸ್ ಅಂತ ಮಾತಾಡಿದ್ರಲ್ಲ, ಅದರಲ್ಲಿ ಯಾವ ತರದ ಪರಿಣಾಮ ಆಗಿದೆ ಅನ್ನೋದು ಒಂದು ಸ್ವಲ್ಪ ಹಂಚಿಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ಬೇಂದ್ರೆ ಅವರಿಂದ ನಾನು ಕಲ್ತದ್ದು ಅಂತಂದ್ರೆ, ಮನೆ ಹುಡುಕೊಂಡು ಬಂದ್ರು. ನನ್ನ ಪೇಂಟಿಂಗ್ ಎಕ್ಸಿಬಿಷನ್ ಇನಾಗ್ರೇಟ್ ಮಾಡಿದ್ರು ಧಾರವಾಡ ಬಂದ್ಬಿಡೆ, PR ಭಾಗವತರು ಮಾಡಿದ್ರು. ಅವ್ರು ಒಂದು ಪ್ರಶ್ನೆ ಕೇಳಿದ್ರು, ನೀ ಇಷ್ಟೆಲ್ಲ ಪೇಂಟಿಂಗ್ ಬಹಳ ಚಲೋ ಮಾಡಿಯಪ್ಪ, ಆದ್ರೆ ಈ ಭೂಮಿ ಮೇಲೆ ಒಂದು ಸರಳ ರೇಖೆ ಎಳಿದೀನೋ ಒಂದು. ನನ್ ಕ್ವಶನ್ ಅರ್ಥ ಆಗ್ಲಿಲ್ಲ, ಯಾಕಂದ್ರೆ ಫಸ್ಟ್ ಮೀಟಿಂಗ್ ಅದು. ಸುಮ್ಮನೆ ನಿಂತೆ, ನಮ್ಮ ಫ್ರೆಂಡ್ ಮೀಟರ್ ಪಟ್ಟಿ ಇಟ್ಟು ನೀ ಭೂಮಿ ಮೇಲೆ ರೇಖೆ ಎಳಿತೀಯ ಅಂತ. ಇಲ್ಲ ಅಂದೆ. ಯಾಕೆ ಅಂದ್ರೆ ನಾನು ಎಳೆದ ರೇಖೆ ಸ್ಟ್ರೇಟ್ ಅನಿಸ್ಬೋದು, ಪೃಥ್ವಿ ಗೋಲಾಕಾರ ಆಗಿರೋದ್ರಿಂದ ಆ ರೇಖೆ ಕರ್ವ್ಡ್ ಇರ್ತದೆ, ಸ್ಟ್ರೈಟ್ ಇರೋದಿಲ್ಲ. ಅವಾಗ ಅವ್ರು ಹೇಳಿದ್ರು, ನಿನಗೆ ಒಳಗಣ್ಣದ ಅಂದ್ ಮುಂದೊಂದು ವಾರಕ್ಕೆ ನಮ್ಮ ಮನೆ ಹುಡುಕೊಂಡು ಬಂದ್ರು, ಒಬ್ರು ಕರ್ಕೊಂಡು ಬಂದ್ರು. ಬಂದ ಕೂಡಲಿನ ಅವ್ರಂದ್ರು, ಸುರೇಶ್ ಭಾಳ ಬಡವ, ಹಿಂಗೆ ಹಂಗೆ ಏನೇನೋ ಹೇಳಿದ್ರು. ಏನಾಯ್ತು ಬೇಂದ್ರೆ ಗೊತ್ತಾ, ಅವ್ನು ಬಡತನನ ಗೊಬ್ಬರ ಮಾಡ್ಕೊಂಡು ಬೆಳಿಲಿಕ್ಕತ್ತಾನ, ಅದನ್ನ ನೋಡ್ಲಿಕ್ಕೆ ಬಂದೇನಪ್ಪ ನಾನು. ಬಡತನ ಗೊಬ್ಬರ ಮಾಡ್ಕೊಂಡು ಬೆಳಿಲಿಕ್ಕತ್ತಾನ, ಅದ್ರ ಪರಿಣಾಮ ಪ್ರತಿ ದಿವಸ ಬರ್ತಿದ್ರು. ಅದ್ಭುತ ಅವ್ದು ಹೊಸ ವಿಷನ್. ಹೊರಗಂಡ್ಲೆ ಇಷ್ಟ ನೋಡ್ಬೇಡ, ಒಳಗಂಡು ಬೇರೆ, ತಿಳಿಗಂಡು ಬೇರೆ, ಓರಿಗಂಡು ಬೇರೆ, ವಿಶಾಲ ಗಂಡು ಬೇರೆ, ಡಿಫ್ರೆಂಟ್ ಲೆವೆಲ್ಸ್ ಹೆಂಗವ ಅನ್ನೋ ಪೇಂಟಿಂಗ್ಸ್ ಒಳಗ ಹೆಂಗ ಕಲರ್ಸ್ ಆಗ್ತದೆ, ಫಾರ್ಮ್ಸ್ ಹೆಂಗ್ ತಗೊಳ್ತದ, ಫಿಗರ್ಸ್ ಹೆಂಗ್ ಆಗ್ತಾವ, ಫ್ಯಾಂಟಾಸ್ಟಿಕ್. ಒಮ್ಮೆ ಚಿತ್ರ ತೆಗಿಬೇಕಾದ್ರೆ ಹೇಳಿದ್ರು, ನೀವು ಚಿತ್ರ ಎಲ್ಲಿಂದ ತೆಗಿತೀರಿ? ಕೆಳಗಿಂದ ಮೇಲೆ. ನಾ ಎಲ್ಲಿಂದ ತೆಗಿಬೋದು ಅಂದ್ರೆ, ಅವ್ರು ಕೂತ್ಕೊಂಡಿದ್ರೆ ಅವ್ರ ಸ್ಕೆಚ್ ಮುಗಿಸಿದೆ. ಅಲ್ಲ, ನೀ ಎಲ್ಲಿಂದ ಪ್ರಾರಂಭ ಮಾಡಿದೆ ಅಂದ್ರೆ ನಂಗೆ ಗೊತ್ತಿಲ್ಲ. ಒಂದ್ ಬಕೆಟ್ ನಲ್ಲಿ ನೀರು ತಗೊಂಡ್ ಬಂದ್ರು, ಒಂದು ಅರ್ಬಿ ಅದನ್ನ ಒತ್ತಿ ಮಾಡ್ಕೊಂಡು ಈ ಪಾಟಿಗೆ ಒರೆಸೋದು, ಕಲ್ಲು ಒರೆಸೋದು. ನಾನು ಮನಿ ಒರೆಸೋದಂತ ಹೇಳ್ತಾರ ತಿಳ್ಕೊಂಡಿದ್ದೆ, ಇಲ್ಲ. ತಕ್ಷಣ ಪೇಪರ್ ಕೊಟ್ರು, ಪೆನ್ಸಿಲ್ ಕೊಟ್ರು. ಈಗ ಅದು ಹೆಂಗ ಒಣಗ್ಕೋತ ಹೋಗ್ತದೆ ಹಂಗೆ ತೆಗಿಯೋದು. ಒಂದ್ ಭಾಗದಿಂದ ಒಣಗ್ತಾ ಹೋತ, ಇಮಿಡಿಯೇಟ್ಲಿ ತೆಗೆದೆ. ಎಸ್, ಮತ್ತೊಂದ್ ಕಡೆಯಿಂದ ಒಣಗ್ತಾ ಅದು ಜಾಯಿನ್ ಆದ್ವು, ಅದನ್ನ ತೆಗೆದೆ. ಮತ್ತೊಂದ್ ಕಡೆ ಯಾವ್ದೋ ಒಂದು ಪೀಸ್ ಒಣಗ್ತಾ ಇತ್ತು, ಅದನ್ನ ತೆಗೆದು ಒಂದು 8 ಪೀಸಸ್ ಆದವು. ಕೊನೆಗೆಲ್ಲಾನು ಕಲೆಕ್ಟ್ ಮಾಡ್ತಾ ಕೊನೆಗೆ ಹೇಳಿದ್ರು, ಎಲ್ಲಿಂದ ಪ್ರಾರಂಭ ಆಯ್ತು ಅಂತ ಗೊತ್ತಿಲ್ಲ ನಮ್ಗೆ, ಎಲ್ಲಿ ಮುಗೀತು ಅಂದ್ರ ಗೊತ್ತಿಲ್ಲ ಅಂದೆ. ಅಂತ ತಿಳ್ಕೊ, ಯಾವುದು ಕೃತಿ ಎಲ್ಲಿಂದನೂ ಪ್ರಾರಂಭ ಆಗ್ತದೆ, ಎಲ್ಲಿಯೂ ಮುಗೀತದೆ, ಅದು ಇನ್ನೊಮ್ಮೆ ವರ್ಷಿದ್ರೆ ಇದೇ ಕಾಣ್ತದೆ ಅನ್ನೋದು ಇಲ್ಲ. ಆಮೇಲೆ ತಿಳ್ಕೊ, ಎಲ್ಲಿಂದ ಪ್ರಾರಂಭ ಆಗ್ತದೆ, ಎಲ್ಲಿಯೂ ಮುಗೀತದೆ, ಒಮ್ಮೆ ಸಿಕ್ಕದ್ ಇನ್ನೊಮ್ಮೆ ಸಿಗೋದಿಲ್ಲ. ಅದಕ್ಕೆ ಕ್ಷಣಕ್ಕೆ ಎಚ್ಚರ ಇರಬೇಕು. ನಾವು ಎಚ್ಚರದಿಂದ ಇರ್ಬೇಕು. ಬಿಟ್ರೆ ನಾವು ಅದು ಮುಂಜಾನೆ ಮೂಡ್ನಲ್ಲಿ ಇತ್ತು, ಈ ಆದ್ಮೇಲೆ ಬರೀತೀನಿ, ಬರೋದಿಲ್ಲ. ಅದು ಬಂದಾಗ ಸ್ವಾಗತ ಮಾಡ್ಲಿಕ್ಕೆ ಕಲಿಬೇಕು ಬಿಟ್ಟ, ನೀ ಅದನ್ನ ಕರೆದಾಗ ಬರೋದಿಲ್ಲ. ಇದನ್ನ ನಾನು ತುಂಬಾ ಕಲಿತೆ. ಒಬ್ಬ ಸಾಮಾನ್ಯ ಮನುಷ್ಯ ಮೋಚಿಗೆ ಛತ್ರಿ ಹಿಡ್ಕೊಂಡು ಕೂತ್ಕೊಂಡ್ರು, ಈ ಬಿಸ್ಲಾಕ್ ಹೋಗ್ಬಾರ್ದು. ಇವ್ರು ಜ್ಞಾನಪೀಠ ಅವಾರ್ಡ್, ಬಟ್ ಮಾರ್ಕೆಟ್ ನಲ್ಲಿ ಅವ್ರು ಚಪ್ಪಲಿ ಕೊಟ್ರು, ಅದು ಮಾಡ್ಬೇಕಾದ್ರೆ ನಿಮ್ ಕಾಲ್ ಸುಡ್ತಾವ್ರಿ ಆ ತರ, ಇದ್ ಮೇಲೆ ಇಡ್ರಿ ಅಂತ. ನೀ ಬಿಸ್ಲಾಕ್ ಕೂತೀಯೋ, ನೀನೆಲ್ಲ ಇದು ಒಂದೊಂದು ಬರ್ದಿದೆ ಬೇಂದ್ರೆ ಬೆಳಕು ಅನ್ನೋದ್ರಲ್ಲಿ. ಅವ್ರು ಯಾವ ಸಾಮಾನ್ಯ ಮನುಷ್ಯನ ಜೊತೆ ಎಷ್ಟು ಅದ್ಭುತ ಇದ್ರು. ಅವ್ರು ಯಾವ ಅಹಂಕಾರನೂ ಇರ್ಲಿಲ್ಲ. ಒಂದೇ ಹೇಳ್ತಿದ್ರು, ಪ್ರತಿಯೊಂದು ವಸ್ತುವಿನಲ್ಲಿ ಪ್ರೀತಿಯನ್ನು ಕಾಣೋ, ಪ್ರತಿಯೊಂದರಲ್ಲಿ ಅದ್ಭುತ ಇದ್ದದ್ದನ್ನು ಕಾಣೋ, ಅವಾಗ ನೀನ್ ಬದಲಾಗ್ತೀಯ ಅಂತ ಹೇಳಿ. ಒಬ್ರು ಮಿನಿಸ್ಟರ್ ಹೇಳಿದ್ರು ಅವ್ರಿಗೆ, ನಾನ್ ಬೇಂದ್ರೆ ನಿಮ್ಮ ಫ್ಯಾನ್ ಇದ್ದೀನಿ, ಬಟ್ ನಾ ಏನ್ ಮಾಡ್ಬೇಕು ಅನ್ನೋದು ಹೇಳ್ರಿ ನೀವು ಅಂತ. ಸಮಯದಲ್ಲಿ ಸುಮಾರು 3000 ಜನ ಕಡಪ ಮಾಡ್ಕೊಂಡು ಅವ್ರು ಹೇಳಿದ್ರು, ಬೇಂದ್ರೆನ ಸಲುವಾಗಿ ಅಂತ ಏನು ಮಾಡ್ಕೊಂಡಿಲ್ಲ, ನೀವ್ ಏನ್ ಮಾಡ್ತೀರಿ ಅಂದ್ರು. ಹಿಂಗ್ ಹೇಳಿದ್ರೆ ನಿಂತ ಜನ ಎಲ್ಲ ಅಂತಾರ, ಬೇಂದ್ರೆಗೆ ಎಷ್ಟು ರೊಕ್ಕ ಅದ ನೋಡ್ರಿ, ಏನ್ರ ಮಾಡ್ತೀವಿ ಹೆಂಗಂತ ನೋಡ್ರಿ ಅನ್ಬಹುದು. ನೀವ್ ಏನ್ ಬೇಕು ಕೇಳ್ರಿ ಅಂದ್ರೆ ಕೇಳ್ತೇನೆ. ಈ ಜನರಿಂದ ಆರಿಸಿ ಬರ್ಬೇಕಾದ್ರೆ ನಿಮ್ಗೆಲ್ಲ ಸುಖದಿಂದ ಇಡ್ತೀನಿ ಅಂತ ಹೇಳಿ ಆರಿಸಿ ಬಂದಿದ್ರಿ. ಈ ಜನರು ಸುಖದಿಂದ ಇಡ್ರಿ. ಈ ಜನ ಎಲ್ಲಾ ಸುಖದಿಂದ ಇರೋ ಹಂಗ್ ಮಾಡೋದ ಬೇಂದ್ರೆ ನೀವ್ ಮಾಡೋ ಕೆಲಸ. ಬಿಟ್ರೆ ಬೇಂದ್ರಿನ ಕೆಲಸ ಅಂದ್ರೆ ಜನ ಎಲ್ಲ ಸುಖದಿಂದ ಇರ್ಬೇಕು. ಅದಕ್ಕೆ ಅವ್ರು ಹೇಳಿದ್ರು, ಕೂಡಿ ಓದಿ ಕೂಡಾಡಿ ಕೂಡಿ ಅರಿಯೋಣ, ಕೂಡಿ ಕೂಡಿ ತಿಂದು ಕೂಡುಂಡು ಕುಡಿದು ದುಡಿಯೋಣ, ಕೂಡಿ ನಡೆದು ಒಡಗೂಡಿ ಪಡೆದು ಗುಡಿ ಹೇಳಿ ಕೇಳಿ ಕೂಡಿ ಬೆಳೆದು ಬೆಳಗೋಣ ದೇವರು, ಕೂಡಿ ಇಟ್ಸ್ ಎ ಗ್ರೇಟ್ ಬೇಂದ್ರೆ. ಥ್ಯಾಂಕ್ ಯು ಸರ್. ನಾವು 8 ಗಂಟೆ ದಾಟ್ಬಿಟ್ಟಿದ್ವಿ. ಎನಿ ಕ್ಲೋಸಿಂಗ್ ರಿಮಾರ್ಕ್ಸ್ ಫ್ರಮ್ ಯೋರ್ ಸೈಡ್? ಧನ್ಯವಾದ. Thank you, sir. On behalf of Suresh sir, I would like to extend an invitation to everyone. Sir na workshop ಗೆ ಕರಿಬೋದಾ ಅಂತ ಸುಮಾರು ಜನ ನನ್ನನ್ನು ಕೇಳ್ತಾ ಇದ್ರು.
ನಾನು ಹೇಳ್ತೀನಿ, ಐ ಥಿಂಕ್ ದ ಬೆಸ್ಟ್ ವರ್ಕ್ಶಾಪ್ ಕುಡ್ ಬಿ ನೀವು ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಕೆಲಸ ಮಾಡ್ತಾ, ಒಳ್ಳೆ ಟೀನು ಸಿಗುತ್ತೆ ಅವ್ರ ಮನೆಯಲ್ಲಿ, ಟೀ ಕುಡಿತಾ ಅವ್ರ ಜೊತೆ ಮಾತಾಡ್ತಾ. ಐ ಥಿಂಕ್ ದಟ್ ಇಸ್ ದ ಬೆಸ್ಟ್ ಪ್ಲೇಸ್ ಟು meet and learn from Suresh sir. Thank you sir, it was a wonderful and thought provoking session. ಮತ್ತೊಮ್ಮೆ ಭೇಟಿಯಾಗೋಣ ಸರ್, and thank you everyone. ಎಲ್ರಿಗೂ Thank you.